ಎಲ್ರಿಗೂ ನಮಸ್ಕಾರ. ಎಸ್ವಿ ಕ್ಲಾಸಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಪ್ರೀವಿಯಸ್ ವಿಡಿಯೋದಲ್ಲಿ ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ಮತ್ತು ಕಂಪ್ಯೂಟರ್ ಸಿಸ್ಟಮ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈ ಎರಡು ಚಾಪ್ಟರ್ ನಲ್ಲಿ ಜನರೇಷನ್ಸ್ ಆಫ್ ಕಂಪ್ಯೂಟರ್, ಟೈಪ್ಸ್ ಆಫ್ ಕಂಪ್ಯೂಟರ್, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್, ಕ್ಲಾಸಿಫಿಕೇಶನ್ ಆಫ್ ಕಂಪ್ಯೂಟರ್ ಮತ್ತೆ ಐಒ ಡಿವೈಸಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಅಂಡ್ ಸಿಪಿಯು ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಮೆಮೊರಿ ಡಿವೈಸಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಓಕೆ, ಈ ವಿಡಿಯೋದಲ್ಲಿ ಈ ಟಾಪಿಕ್ ಗಳ ಮೇಲೆ ಹಿಂದೆ ಕೆಪಿಎಸ್ಸಿ ನಡೆಸಿರುವ ವಿವಿಧ ಪರೀಕ್ಷೆಗಳಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಲಾಗಿದೆ ಅನ್ನುವ ಕುರಿತು ನೋಡೋಣ. ಇದಕ್ಕಾಗಿ ನಾವು 25 ಪ್ರಶ್ನೆಗಳ ಒಂದು ಕ್ವಶನ್ ಸಾಲ್ವಿಂಗ್ ಸೆಷನ್ ಅನ್ನು ನಿಮ್ಮ ಮುಂದೆ ಪರಿಚಯಿಸುತ್ತಿದ್ದೇವೆ. ಸೊ ಇದು ಪಾರ್ಟ್ 1 ವಿಡಿಯೋ. ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಿ ಅವರು ಎಸ್ವಿ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿ, ಪ್ರೀವಿಯಸ್ ವಿಡಿಯೋಸ್ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಈ ಕ್ವಶನ್ ಕೆಪಿಎಸ್ಸಿ 2016ರ ಗ್ರೂಪ್ ಸಿ ಎಕ್ಸಾಮ್ ನಲ್ಲಿ ಕೇಳಲಾಗಿರುವ ಪ್ರಶ್ನೆ. ಸಬ್ಜೆಕ್ಟ್ ಕೋಡ್ 94. ಮೊದಲನೇ ಪ್ರಶ್ನೆ, ಕಂಪ್ಯೂಟರ್ ನಲ್ಲಿನ ಅತಿ ವೇಗದ ಸ್ಮರಣೆ ಯಾವುದು? ಓಕೆ, ಸೊ ಇದು ಮೆಮೊರಿ ಯೂನಿಟ್ ದಲ್ಲಿ ಬರುತ್ತೆ. ಕಂಪ್ಯೂಟರ್ ಮೆಮೊರಿ ಯೂನಿಟ್ ದಲ್ಲಿ ಆ ಟಾಪಿಕ್ ಅಲ್ಲಿ ಬರುತ್ತೆ. ಸೊ ಮೆಮೊರಿ ಯೂನಿಟ್ ಅಲ್ಲಿ ನೋಡೋದಾದ್ರೆ ಸೊ ಮೆಮೊರಿ ಯೂನಿಟ್ ದಲ್ಲಿ 2 ಕ್ಯಾಟಗರೀಸ್ ಇದೆ. ಪ್ರೈಮರಿ ಮೆಮೊರಿ ಮತ್ತೆ ಸೆಕೆಂಡರಿ ಮೆಮೊರಿ. ಓಕೆ, ಪ್ರೈಮರಿ ಮೆಮೊರಿಗೆ ಇಂಟರ್ನಲ್ ಮೆಮೊರಿ ಅಂತಾನು ಕರೀತಾರೆ, ಟೆಂಪ್ರರಿ ಮೆಮೊರಿ ಅಂತಾನು ಕರೀತಾರೆ. ಸೊ ಇದಕ್ಕೆ ಇಂಟರ್ನಲ್ ಮೆಮೊರಿ ಅಥವಾ ಟೆಂಪ್ರರಿ ಮೆಮೊರಿ ಅಂತಾನು ಕರೀತಾರೆ. ಮೆಮೊರಿ ಯೂನಿಟ್ ಈ ಟಾಪಿಕ್ ಡಿಸ್ಕಸ್ ಮಾಡ್ಬೇಕಾದ್ರೆ ಇವೆರಡು ಟಾಪಿಕ್ ಅನ್ನು ಡಿಸ್ಕಸ್ ಮಾಡಿದ್ವಿ. ಇದು ಒನ್ ಟೈಪ್ ಆಫ್ ಮೆಮೊರಿ, ಇದು ಅನದರ್ ಟೈಪ್ ಆಫ್ ಮೆಮೊರಿ. ಪ್ರೈಮರಿ ಮೆಮೊರಿ ಅಥವಾ ಇಂಟರ್ನಲ್ ಮೆಮೊರಿ ಅಥವಾ ಟೆಂಪ್ರರಿ ಮೆಮೊರಿ ಅಂತ ಕರೀತಾರೆ, ಒನ್ ಟೈಪ್ ಆಫ್ ಮೆಮೊರಿ. ಮತ್ತೆ ಇನ್ನೊಂದು ಟೈಪ್ ಆಫ್ ಮೆಮೊರಿ ನೋಡೋದಾದ್ರೆ ಸೆಕೆಂಡರಿ ಮೆಮೊರಿ. ಇದಕ್ಕೆ ಪರ್ಮನೆಂಟ್ ಮೆಮೊರಿ ಅಂತ ಕರೀತಾರೆ, ಪರ್ಮನೆಂಟ್ ಮೆಮೊರಿ, ಅಥವಾ ಇದಕ್ಕೆ ಎಕ್ಸ್ಟರ್ನಲ್ ಮೆಮೊರಿ ಅಂತಾನು ಕರೀತಾರೆ. ಓಕೆ, ಸೊ ಕ್ವಶನ್ ನೋಡಿ, ಫಾಸ್ಟೆಸ್ಟ್ ಮೆಮೊರಿ ಇನ್ ಕಂಪ್ಯೂಟರ್ ಯಾವುದು? ಆಪ್ಷನ್ಸ್ ನೋಡೋದಾದ್ರೆ ರ್ಯಾಮ್ ಅಂದ್ರೆ ಏನು? ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ಕ್ಯಾಶ್ ಮೆಮೊರಿ, ರೀಡ್ ಓನ್ಲಿ ಮೆಮೊರಿ, ಹಾರ್ಡ್ ಡಿಸ್ಕ್ ಮೆಮೊರಿ. ಓಕೆ, ಇವು 4 ಆಪ್ಷನ್ ಗಳಲ್ಲಿ ಯಾವ ಮೆಮೊರಿದು ಸ್ಪೀಡ್ ಜಾಸ್ತಿ ಇರುತ್ತೆ ಅಂತ ಕೇಳಿದ್ದಾರೆ. ಓಕೆ, ಸೊ ಪ್ರೈಮರಿ ಮೆಮೊರಿದಲ್ಲಿ ಮತ್ತೆ ಟೈಪ್ಸ್ ಇದೆ: ರ್ಯಾಮ್, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ರೀಡ್ ಓನ್ಲಿ ಮೆಮೊರಿ. ಓಕೆ, ಇವೆರಡು ಟೈಪ್ ಆಫ್ ಪ್ರೈಮರಿ ಮೆಮೊರೀಸ್. ಓಕೆ, ಸೊ ನಾವೀಗ ಆರ್ಕಿಟೆಕ್ಚರ್ ಅಲ್ಲಿ ನೋಡ್ಬೇಕಾದ್ರೆ ಸಿಪಿಯು ಏನಿರುತ್ತೆ, ಸಿಪಿಯು ಯೂಸರ್ ಏನ್ ಡೇಟಾ ಕೊಡ್ತಾನೆ, ಯೂಸರ್ ಡೇಟಾ ಮತ್ತೆ ಇನ್ಸ್ಟ್ರಕ್ಷನ್ ಕೊಡ್ತಾನಲ್ಲ, ಅದು ಮೆಮೊರಿದಲ್ಲಿ ಸ್ಟೋರ್ ಆಗಿರುತ್ತೆ. ಓಕೆ, ಸೇವ್ ಆಗಿರುತ್ತೆ. ಸಿಪಿಯು ಏನ್ ಮಾಡುತ್ತೆ, ಈ ಮೆಮೊರೀಸ್ ನ ಫೆಚ್ ಮಾಡ್ಕೊಂಡು ಅದನ್ನ ಪ್ರೊಸೆಸಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಾವು ಆರ್ಕಿಟೆಕ್ಚರ್ ಅಲ್ಲಿ ಅಥವಾ ಬ್ಲಾಕ್ ಡಯಾಗ್ರಾಮ್ ದಲ್ಲಿ ನೋಡಿದ್ವಿ. ಓಕೆ, ಸೊ ಇದು ಮೇನ್ ಮೆಮೊರಿದಲ್ಲಿ ಸ್ಟೋರ್ ಆಗಿರುವಂತ ಇನ್ಸ್ಟ್ರಕ್ಷನ್ ಗಳನ್ನ ಫೆಚ್ ಮಾಡ್ಕೊಂಡು ಪ್ರೊಸೆಸಿಂಗ್ ಸ್ಟಾರ್ಟ್ ಮಾಡ್ತಿರುತ್ತೆ. ಸೊ ಈ ಸಿಪಿಯು ಮತ್ತೆ ಮೇನ್ ಮೆಮೊರಿ ಅಥವಾ ಪ್ರೈಮರಿ ಮೆಮೊರಿ ಮಧ್ಯೆ ಬರೋದು ಕ್ಯಾಶ್ ಮೆಮೊರಿ. ಇಲ್ಲಿ ಕ್ಯಾಶ್ ಮೆಮೊರಿ ಅಂತ ಬರುತ್ತೆ, ಈ ಮೆಮೊರಿ ಕ್ಯಾಶ್ ಮೆಮೊರಿ. ಓಕೆ, ಸೊ ಈ ಕ್ಯಾಶ್ ಮೆಮೊರಿದಲ್ಲಿ ಯಾವ ಟೈಪ್ ಇನ್ಸ್ಟ್ರಕ್ಷನ್ಸ್ ಇರ್ತವೆ ಅಂದ್ರೆ, ಸಿಪಿಯು ರೀಸೆಂಟ್ ಆಗಿ ಯೂಸ್ ಮಾಡಿರುವಂತಹ ಡೇಟಾ ಮತ್ತು ಇನ್ಸ್ಟ್ರಕ್ಷನ್ಗಳು ಈ ಕ್ಯಾಶ್ ಮೆಮೊರಿದಲ್ಲಿ ಸೇವ್ ಆಗಿರ್ತವೆ. ಓಕೆ, ಸೊ ಇಟ್ ಈಸ್ ಟೈಪ್ ಆಫ್ ರ್ಯಾಮ್ ಮೆಮೊರಿ. ರ್ಯಾಮ್ ಮೆಮೊರಿದು ಟೈಪ್ ಇದು ಫಾಸ್ಟೆಸ್ಟ್ ಮೆಮೊರಿ. ಇದು ಫಾಸ್ಟೆಸ್ಟ್ ಮೆಮೊರಿ. ಸಿಪಿಯು ಡೈರೆಕ್ಟ್ ಆಗಿ ಕ್ಯಾಶ್ ಮೆಮೊರಿಗೆ ಕನೆಕ್ಟೆಡ್ ಇರುತ್ತೆ. ಸೊ ಇದು ಫಾಸ್ಟೆಸ್ಟ್ ಮೆಮೊರಿ. ಸೊ ಆಕ್ಸೆಸ್ ಟೈಮ್ ಏನಿರುತ್ತೆ, ಕ್ಯಾಶ್ ಮೆಮೊರಿಯಿಂದ ಡೈರೆಕ್ಟ್ ಆಗಿ ಇನ್ಸ್ಟ್ರಕ್ಷನ್ಸ್ ಮತ್ತೆ ಡೇಟಾನ ಡೈರೆಕ್ಟ್ ಆಗಿ ಆಕ್ಸೆಸ್ ಮಾಡ್ಕೊಳ್ಳೋದಿರುತ್ತೆ. ಸೊ ಅವರೇಜ್ ಆಕ್ಸೆಸ್ ಟೈಮ್ ಏನಾಗುತ್ತೆ, ಅದು ಕಡಿಮೆ ಇರುತ್ತೆ.
ಸೊ ಈ ರ್ಯಾಮ್ ಮತ್ತೆ ರೋಮ್, ಈ ರ್ಯಾಂಡಮ್ ಎಕ್ಸೆಸ್ ಮೆಮೊರಿ ಮತ್ತೆ ರೀಡ್ ಓನ್ಲಿ ಮೆಮೊರಿ ಬಗ್ಗೆ ಡಿಫರೆನ್ಸ್ ತಿಳ್ಕೊಳ್ಳೋಣ ಇದೇನು ಅಂತ. ಓಕೆ, ರ್ಯಾಮ್ ಅಥವಾ ರ್ಯಾಂಡಮ್ ಎಕ್ಸೆಸ್ ಮೆಮೊರಿ ಅನ್ನೋದು ಇದು ಟೆಂಪ್ರರಿ ಮೆಮೊರಿ ಅಥವಾ ವೋಲಟೈಲ್ ಮೆಮೊರಿ. ಅಂದ್ರೆ ಟೆಂಪ್ರರಿ ಮೆಮೊರಿ ಅಥವಾ ವೋಲಟೈಲ್ ಮೆಮೊರಿ. ಯಾಕೆ ಅಂದ್ರೆ ಎಲ್ಲಿವರೆಗೂ ಪವರ್ ಸಪ್ಲೈ ನಮ್ಮ ಕಂಪ್ಯೂಟರ್ಗೆ ಇರುತ್ತೆ, ಎಲ್ಲಿವರೆಗೂ ಪವರ್ ಸಪ್ಲೈ ಕಂಪ್ಯೂಟರ್ಗೆ ಇರುತ್ತೆ ಅಲ್ಲಿವರೆಗೂ ಫೈಲ್ಸ್ ಫೋಲ್ಡರ್ಸ್ ಸೇವ್ ಆಗಿರುತ್ತೆ. ಒನ್ಸ್ ಈ ಪವರ್ ಸಪ್ಲೈ ಏನಾದ್ರೂ ಆಫ್ ಆಗಿಬಿಟ್ರೆ ಆ ಫೈಲ್ಸ್ ಎಲ್ಲ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಇದು ರ್ಯಾಂಡಮ್ ಎಕ್ಸೆಸ್ ಮೆಮೊರಿ ಅಂದ್ರೆ ರೀಡನ್ನು ಮಾಡ್ಬೋದು, ರೈಟನ್ನು ಮಾಡ್ಬೋದು. ಈ ಫೈಲ್ ಅಥವಾ ಡೇಟಾನ ರೀಡನ್ನು ಮಾಡ್ಬೋದು, ರೈಟನ್ನು ಮಾಡ್ಬೋದು. ಓಕೆ, ಸೊ ಡೇಟಾನ ಅಲ್ಟರ್ ಮಾಡ್ಬೋದು. ಇದು ಟೆಂಪ್ರರಿ ಮೆಮೊರಿ ಆಗಿದೆ. ಓಕೆ, ಮೇನ್ ಮೆಮೊರಿ ಟೈಪ್ ಇದು ರ್ಯಾಮ್ ಅನ್ನೋದು ರ್ಯಾಂಡಮ್ ಎಕ್ಸೆಸ್ ಮೆಮೊರಿ. ಇದು ಟೆಂಪ್ರರಿ ಮೆಮೊರಿ, ರೀಡ್ ಅನ್ನು ಮಾಡ್ಬೋದು, ರೈಟ್ ಅನ್ನು ಮಾಡ್ಬೋದು. ಅಂದ್ರೆ ಡೇಟಾನ ಅಲ್ಟರ್ ಮಾಡ್ಬೋದು. ಎಲ್ಲಿವರೆಗೂ ಪವರ್ ಸಪ್ಲೈ ಇರುತ್ತೆ ಅಲ್ಲಿವರೆಗೂ ಫೈಲ್ಸ್ ಎಕ್ಸಿಸ್ಟ್ ಆಗ್ತಾ ಇರುತ್ತೆ. ಒನ್ಸ್ ಪವರ್ ಸಪ್ಲೈ ಏನಾದ್ರು ಆಫ್ ಆಯ್ತು ಅಂದ್ರೆ ಅದ್ರದ್ದು ಫೈಲ್ಸ್ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ರ್ಯಾಮ್ ಮೆಮೊರಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಟೈಪ್ ನೋಡೋದಾದ್ರೆ ರೀಡ್ ಓನ್ಲಿ ಮೆಮೊರಿ. ಇದು ಪರ್ಮನೆಂಟ್ ಮೆಮೊರಿ, ಪ್ರೈಮರಿ ಮೆಮೊರಿದಲ್ಲೇ ಪರ್ಮನೆಂಟ್ ಮೆಮೊರಿ. ಓಕೆ, ಸೊ ಇದರಲ್ಲಿ ಡೇಟಾ ಸ್ಟೋರ್ ಆಗಿರುತ್ತೆ. ಡೇಟಾ ಲಾಂಗ್ ಟೈಮ್ ವರ್ಗು ಸ್ಟೋರ್ ಆಗಿರುತ್ತೆ. ಆ ಡೇಟಾ ಸ್ಟೋರ್ ಆಗಿರುತ್ತಲ್ಲ ಅದನ್ನ ಅಲ್ಟರ್ ಮಾಡಕ್ಕೆ ಸಾಧ್ಯ ಇಲ್ಲ ನಮ್ಮ ಕಡೆಯಿಂದ, ಯಾಕಂದ್ರೆ ಇದು ರೀಡ್ ಓನ್ಲಿ ಮೆಮೊರಿ ಅಷ್ಟೇ. ಓಕೆ, ಸೊ ಇನ್ಸ್ಟ್ರಕ್ಷನ್ಸ್ ಏನಾಗಿರುತ್ತೆ ಅದು ಪರ್ಮನೆಂಟ್ಲಿ ಸ್ಟೋರ್ ಆಗಿರುತ್ತೆ, ಸೇವ್ ಆಗಿರುತ್ತೆ. ಇದು ರೋಮ್ ಮೆಮೊರಿ. ಓಕೆ, ಸೊ ಇದು ಟೆಂಪ್ರರಿ ಮೆಮೊರಿ, ಇದು ಪರ್ಮನೆಂಟ್ ಮೆಮೊರಿ. ಈಗ ಸಿಪಿಯುಗೆ ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿರೋ ಮೆಮೊರಿ ಯಾವುದು? ಕ್ಯಾಶ್ ಮೆಮೊರಿ. ಸೊ ಇದರಿಂದ ಸಿಪಿಯು ಡೈರೆಕ್ಟ್ ಆಗಿ ಸ್ಪೀಡ್, ಅದರದ್ದು ಸ್ಪೀಡ್ ಫಾಸ್ಟ್ ಇರುತ್ತೆ. ಕಂಪ್ಯೂಟರ್ ನಲ್ಲಿನ ಅತಿ ವೇಗದ ಸ್ಮರಣೆ ಯಾವುದು? ಇವಾಗ ಕ್ಯಾಶ್ ಮೆಮೊರಿ. ಈ ಕಾನ್ಸೆಪ್ಟ್ ನಮ್ಗೆ ನೆನಪಿರ್ಬೇಕು. ಓಕೆ, ಸೊ ಇದು ಮೆಮೊರಿ ಯೂನಿಟ್ ಅಲ್ಲಿ ಈ ಟಾಪಿಕ್ ಮೇಲೆ ಕೇಳಿರುವಂತ ಪ್ರಶ್ನೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ಸೊ ಇದು ಕೂಡ KPSC 2016 ಗ್ರೂಪ್ ಸಿ ಎಕ್ಸಾಮ್ ನಲ್ಲಿ ಕೇಳಿರುವಂತ ಪ್ರಶ್ನೆ. ಸಬ್ಜೆಕ್ಟ್ ಕೋಡ್ 94. ಓಕೆ, BIOS ಅನ್ನು ಎಲ್ಲಿ ಶೇಖರಿಸಿರುತ್ತಾರೆ? ಓಕೆ, BIOS ಅಂದ್ರೆ ಏನು? ಆಪ್ಷನ್ಸ್ ನೋಡೋದಾದ್ರೆ ರ್ಯಾಮ್, ರ್ಯಾಂಡಮ್ ಎಕ್ಸೆಸ್ ಮೆಮೊರಿ, ರೀಡ್ ಓನ್ಲಿ ಮೆಮೊರಿ, ಫ್ಲಾಶ್ ಮೆಮೊರಿ, ಮತ್ತೆ ಇನ್ನೊಂದು ಆಪ್ಷನ್ ಏನಿದೆ ಇವುಗಳಲ್ಲಿ ಯಾವುದು ಅಲ್ಲ. ಓಕೆ, ಹಂಗಿದ್ರೆ ನಾವು BIOS ಅಂದ್ರೆ ಏನು ಇದ್ರ ಬಗ್ಗೆ ತಿಳ್ಕೋಬೇಕು. ಓಕೆ, ಸೊ BIOS ಅನ್ನೋದು ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್. ಇದು ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್. ಓಕೆ, ಸೊ ಬೇಸಿಕಲಿ ಇದು ಕಂಪ್ಯೂಟರ್ ಪ್ರೋಗ್ರಾಮ್. ಓಕೆ, ಇದು ಪ್ರೋಗ್ರಾಮ್, ಇದು ಕಂಪ್ಯೂಟರ್ ಪ್ರೋಗ್ರಾಮು. ಸ್ಟೋರ್ಡ್ ಇನ್ ಯಾವ್ದ್ರಲ್ಲಿ ಸ್ಟೋರ್ ಮಾಡಿರ್ತಾರೆ ಈ ಪ್ರೋಗ್ರಾಮ್ ಅನ್ನ ಅಂದ್ರೆ EEPROM ಅನ್ನೋ ಮೆಮೊರಿದಲ್ಲಿ, EPROM, EEPROM ಈ ಮೆಮೊರಿದಲ್ಲಿ ಸ್ಟೋರ್ ಮಾಡಿರ್ತಾರೆ. EEPROM ಅನ್ನೋದು ಏನಿದೆಯಲ್ಲ ಇದು ಟೈಪ್ ಆಫ್ ರೋಮ್, ರ್ಯಾಂಡಮ್ ರೀಡ್ ಓನ್ಲಿ ಮೆಮೊರಿದು ಟೈಪ್ ಇದು. ಓಕೆ, ಸೊ ರೀಡ್ ಓನ್ಲಿ ಮೆಮೊರಿದು ಟೈಪ್ ನೋಡೋದಾದ್ರೆ ಫಸ್ಟ್ ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮೊರಿ ಅಂತ ಒಂದು ಟೈಪ್ ಇದೆ. ನೆಕ್ಸ್ಟ್ ಎರೇಸಬಲ್ ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮೊರಿ ಅಂತ ಅನದರ್ ಟೈಪ್ ಇದೆ. ಇನ್ನೊಂದು ಎಲೆಕ್ಟ್ರಿಕಲಿ ಎರೇಸಬಲ್ ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮೊರಿ ಅಂತ ಒಂದಿದೆ. ಇದೆಲ್ಲ ಇದಾವಲ್ಲ, ಇವೆಲ್ಲ 3 ಟೈಪ್ಸ್ ಆಫ್ ರೀಡ್ ಓನ್ಲಿ ಮೆಮೊರಿದು. ಸೊ BIOS ಅನ್ನೋದೇನು? ಇದು ಒಂದು ಟೈಪ್ ಆಫ್ ಪ್ರೋಗ್ರಾಮು. ಯಾವ್ದ್ರಲ್ಲಿ ಸ್ಟೋರ್ ಮಾಡಿರ್ತಾರೆ? EEPROM ಈ ಮೆಮೊರಿದಲ್ಲಿ ಸ್ಟೋರ್ ಮಾಡಿರ್ತಾರೆ. ಯಾಕೆ ಅಂದ್ರೆ ಸಿಪಿಯು ಯಾವ್ದು IO ಡಿವೈಸಸ್ಗೆ ಕನೆಕ್ಟೆಡ್ ಇದೆ ಅದೆಲ್ಲನು ಈಗ ಮಷಿನ್ ಸ್ಟಾರ್ಟ್ ಆದಾಗ IO ಡಿವೈಸಸ್ ಅದ್ರದ್ದು ವರ್ಕ್ಸ್ ಸ್ಟಾರ್ಟ್ ಆಗ್ಬೇಕಲ್ಲ. ಸೊ ಸ್ಟಾರ್ಟ್ ಅಪ್ ಪ್ರೊಸೀಜರ್ನ ಸ್ಟಾರ್ಟ್ ಮಾಡಕ್ಕೆ ಸಿಪಿಯು ಯಾವ್ದ್ಯಾವ್ದು IO ಡಿವೈಸಸ್ಗೆ ಕನೆಕ್ಟ್ ಇದೆ ಅದನ್ನ ಸ್ಟಾರ್ಟ್ ಮಾಡಕ್ಕೆ ಈ BIOS ಅನ್ನ ಯೂಸ್ ಮಾಡ್ತಾರೆ. ಸೊ ಇದನ್ನ ಎಲ್ಲಿ ಸ್ಟೋರ್ ಮಾಡಿರ್ತಾರೆ? ರೋಮ್. ಓಕೆ, ರೀಡ್ ಓನ್ಲಿ ಮೆಮೊರಿದಲ್ಲಿ ಸ್ಟೋರ್ ಮಾಡಿರ್ತಾರೆ.
ಓಕೆ, ಈ ಪ್ರೋಮ್ ಇಸ್ ಅ ಟೈಪ್ ಆಫ್ ರೋಮ್. ಸೊ ಇದು ರೋಮ್ ನಲ್ಲಿ ಸ್ಟೋರ್ ಮಾಡಿರ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ಓಕೆ, ಇದು ಕೂಡ KPSC 2016ರಲ್ಲಿ ಗ್ರೂಪ್ ಸಿ ಕ್ವಶನ್ ಎಕ್ಸಾಮ್ ಅಲ್ಲಿ ಕೇಳಿರುವಂತ ಪ್ರಶ್ನೆ. ಸಬ್ಜೆಕ್ಟ್ 94. ಈ ಕೆಳಗಿನವುಗಳಲ್ಲಿ ಯಾವ ಮೆಮೊರಿ ಕಡಿಮೆ ಪ್ರವೇಶ ಸಮಯ ಹೊಂದಿದೆ? ಆಕ್ಸೆಸ್ ಟೈಮ್. ಓಕೆ, ಆಕ್ಸೆಸ್ ಟೈಮ್ ಬಗ್ಗೆ ಈಗ ತಾನೇ ಮೆಮೊರಿ ಬಗ್ಗೆ ಡಿಸ್ಕಸ್ ಮಾಡಿದ್ವಲ್ಲ, ಅದೇ ಆಕ್ಸೆಸ್ ಟೈಮ್ ಅಗೇನ್ ಕ್ಯಾಶ್ ಮೆಮೊರಿ ಇದ್ರಲ್ಲೇನೆ ಆಕ್ಸೆಸ್ ಟೈಮ್ ಕಡಿಮೆ ಇರುತ್ತೆ. ಯಾಕೆ ಅಂದ್ರೆ ಸಿಪಿಯು ಏನಿರುತ್ತೆ ಮೆಮೊರಿಗೆ ಕನೆಕ್ಟೆಡ್ ಇರುತ್ತೆ. ಈ ಮೆಮೊರಿ ಮತ್ತೆ ಸಿಪಿಯು ಮಧ್ಯೆ ಇರೋದು ಕ್ಯಾಶ್ ಮೆಮೊರಿ. ಸೊ ಕ್ಯಾಶ್ ಮೆಮೊರಿ ಏನ್ ಮಾಡುತ್ತೆ, ರೀಸೆಂಟ್ಲಿ ಸಿಪಿಯು ಯಾವ್ದು ಇನ್ಸ್ಟ್ರಕ್ಷನ್ಸ್ ಮತ್ತೆ ಡೇಟಾ ಯೂಸ್ ಮಾಡಿರುತ್ತೆ ಅಲ್ಲಿ ಟೆಂಪ್ರರಿ ಆಗಿ ಇಲ್ಲಿ ಸ್ಟೋರ್ ಆಗಿರ್ತವೆ ಕ್ಯಾಶ್ ಮೆಮೊರಿದಲ್ಲಿ. ಓಕೆ, ಸೊ ಇಫ್ ನೆಸೆಸರಿ ಅನ್ಸಿದ್ರೆ ಸಿಪಿಯು ಡೈರೆಕ್ಟ್ ಇಂದ ಕ್ಯಾಶ್ ಮೆಮೊರಿಯಿಂದ ಡೈರೆಕ್ಟ್ ಆಗಿ ಅವನ್ನ ಯೂಸ್ ಮಾಡ್ಕೋಬಹುದು. ಸೊ ಆಕ್ಸೆಸ್ ಟೈಮು ಯಾವ್ದ್ರದ್ದು ಕಡಿಮೆ ಇದೆ, ಯಾವ ಮೆಮೊರಿ ಕಡಿಮೆ ಇದೆ, ಕ್ಯಾಶ್ ಮೆಮೊರಿದು ಕಡಿಮೆ ಇದೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ 1 MB ಯಾವುದಕ್ಕೆ ಸಮ? ಸೊ ಮೆಮೊರಿ ಯೂನಿಟ್ ದಲ್ಲಿ ನಾವೇನ್ ಡಿಸ್ಕಸ್ ಮಾಡಿದ್ವಿ, ಮೆಜರ್ಮೆಂಟ್ಸ್ ಡಿಸ್ಕಸ್ ಮಾಡಿದ್ವಿ. ಓಕೆ, ಸೊ 1 ನಿಬ್ಬಲ್ ಅಂದ್ರೆ ಎಷ್ಟು? 1 ನಿಬ್ಬಲ್ ಅಂದ್ರೆ 4 ಬಿಟ್ಸ್. 1 ಬೈಟ್ ಅಂದ್ರೆ 8 ಬಿಟ್ಸ್. ಓಕೆ, ಸೊ 1 MB ಯಾವುದಕ್ಕೆ ಸಮ ಅಂತ ಹೇಳಿದ್ದಾರೆ. ಸೊ ಈ ಆಪ್ಷನ್ಸ್ ನೋಡಿ, ಯಾವ್ದಾದ್ರ ಆಪ್ಷನ್ಸ್ ಕೊಟ್ಟಿದ್ದಾರೆ. 1000 ಬೈಟ್ ಸಮ ಇದೆಯೋ, 1000 KB ಸಮ ಇದೆಯೋ, 1024 ಬೈಟ್ಸ್ ಸಮ ಇದೆಯೋ, ಅಥವಾ 1024 KB ಗೆ ಸಮ ಇದೆಯೋ ಅಂತ ನೋಡೋಣ. ಓಕೆ, ಸೊ ಇದ್ರಲ್ಲಿ ನಾವು ಮೆಮೊರಿ ಯೂನಿಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ಬೇಕಾದ್ರೆ ನಾವು 1024 ಬೈಟ್ ಈಕ್ವಲ್ ಟು ಇದೇನಕ್ಕೆ ಸಮ? 1 KB ಗೆ ಸಮ. ಓಕೆ, 1024 KB ಇದು ಯಾವುದಕ್ಕೆ ಸಮ? 1 MB ಗೆ ಸಮ. 1024 MBಯು ಇದು ಯಾವುದಕ್ಕೆ ಸಮ? 1 GB ಗೆ ಸಮ. ಈ ತರ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಮೆಮೊರಿದು. ಓಕೆ, ಸೊ ಈಗ 1 MB ಯಾವುದಕ್ಕೆ ಸಮ? 1 MBಯು 1024 KB ಗೆ ಸಮ. ಆಪ್ಷನ್ ಯಾವ್ದಿದೆ ನೋಡಿ, 1024 KB, ಆಪ್ಷನ್ ಡಿ ಇದು ಕರೆಕ್ಟ್. ಓಕೆ, 1024 ಬೈಟ್ಸ್ ಅಂದ್ರೆ ಎಷ್ಟಾಗುತ್ತೆ? ಇದು 1 KB ಆಗುತ್ತೆ. ಸೊ ಆ ತರದ್ದು 1024 KB ನ ಯಾವುದಕ್ಕೆ? 1 MB ಗೆ ಸಮ. ಈ ತರ ನೀವು ಅನಲೈಸ್ ಮಾಡ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ಇದು KPSC 2016 ಗ್ರೂಪ್ ಸಿ ಅಲ್ಲಿ ಕೇಳಿರುವ ಕ್ವಶನ್. ಸಬ್ಜೆಕ್ಟ್ ಕೋಡ್ 96. ಓಕೆ, ಭಾರತದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದು? ಓಕೆ, ಆಪ್ಷನ್ ಎ ಪರಂ 6000, ಆಪ್ಷನ್ ಬಿ ಪರಂ 7000, ಆಪ್ಷನ್ ಸಿ ಪರಂ 8000 ಯಾವುದು ಅಲ್ಲ. ಸೊ ನಾವು ಈ ಪರಂ ಸೀರೀಸ್ ನೋಡೋದಾದ್ರೆ, ಪರಂ ಸೂಪರ್ ಕಂಪ್ಯೂಟರ್ ಸೀರೀಸ್ ನೋಡೋದಾದ್ರೆ ಭಾರತದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಅಂತ ಹೇಳಿದ್ದಾರೆ. ಓಕೆ, ಸೊ ಭಾರತದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಪರಂ 8000 1991ರಲ್ಲಿ ಇನ್ವೆಂಟ್ ಮಾಡಿದ್ರು. ಯಾವ ಕಂಪನಿಯವರು? CDAC ಈ ಕಂಪನಿಯವರು ಇನ್ವೆಂಟ್ ಮಾಡಿದ್ರು. ಓಕೆ, ಸೊ ಪರಂ ಸೀರೀಸ್ ನೋಡೋದಾದ್ರೆ ಪರಂ 8600 ಅಂತ ಒಂದಿದೆ, ಪರಂ 9900 ಅಂತ ಒಂದ್ ಕಂಪ್ಯೂಟರ್ ಇದೆ ಸೂಪರ್ ಕಂಪ್ಯೂಟರ್, ಪರಂ 10000 ಅಂತ ಒಂದಿದೆ, ಪರಂ ಪದ್ಮ ಅಂತ ಒಂದಿದೆ, ಪರಂ ಯುವ ಅಂತ ಒಂದಿದೆ. ಪರಂ ಪದ್ಮ ಅನ್ನೋದು 2003ರಲ್ಲಿ ಇನ್ವೆಂಟ್ ಮಾಡಿರೋದು, ಪರಂ ಯುವ ಅನ್ನೋದು 2008ರಲ್ಲಿ ಇನ್ವೆಂಟ್ ಮಾಡಿರೋದು, ಪರಂ ಈಶಾನ್ ಅನ್ನೋದು 2016ರಲ್ಲಿ, ಪರಂ ಈಶಾನ್ ಅನ್ನೋದು 2016ರಲ್ಲಿ ಇನ್ವೆಂಟ್ ಮಾಡಿರೋದು,
ಮತ್ತೆ ಪರಂ ಶಿವಾಯ್ ಅನ್ನೋದು 2019ರಲ್ಲಿ ಇನ್ವೆಂಟ್ ಮಾಡಿರೋದು. ಮತ್ತೆ ಪರಂ ಬ್ರಹ್ಮ ಅನ್ನುವಂಥದ್ದು 2019ರಲ್ಲಿ ಇನ್ವೆಂಟ್ ಮಾಡಿರೋದು. ಪರಂ ಸಿದ್ಧಿ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ ಯೂಸ್ ಮಾಡಿರುವಂತ ಇದು ಒಂದು ಕಂಪ್ಯೂಟರ್ ಪರಂ ಸೀರೀಸ್ ಇದು 2020ರಲ್ಲಿ ಇನ್ವೆಂಟ್ ಮಾಡಿರೋದು. ಸೊ ಇವೆಲ್ಲ ಪರಂ ಸೂಪರ್ ಕಂಪ್ಯೂಟರ್ದು ಸೀರೀಸ್ಗಳು. ಓಕೆ, ಸೊ ಇದು ಯಾವುದು ಪರಂ ಸೀರೀಸ್ ದಲ್ಲೂ 600 ಇಲ್ಲ 700 ಇಲ್ಲ. ಸೊ ಪರಂ 8000 is first ಸೂಪರ್ ಕಂಪ್ಯೂಟರ್, ಇಂಡಿಯಾಸ್ ಫಸ್ಟ್ ಸೂಪರ್ ಕಂಪ್ಯೂಟರ್, ಭಾರತದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್. ಅಲ್ಲಿಂದ ಇದು ಸ್ಟಾರ್ಟ್ ಆಯ್ತು, ಈ ಸೀರೀಸ್ ಸ್ಟಾರ್ಟ್ ಆಯ್ತು. ಓಕೆ, ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ಓಕೆ, ENIAC ಮತ್ತು UNIVAC ಅಂದರೆ ಇವೆರಡು ಕಂಪ್ಯೂಟರ್ಸ್. ಓಕೆ, ಇವೆರಡು ಕಂಪ್ಯೂಟರ್ ಪ್ರಥಮ ತಲೆಮಾರಿನ ಕಂಪ್ಯೂಟರ್ಗಳು ಆಪ್ಷನ್ ಎ, ಆಪ್ಷನ್ ಬಿ ದ್ವಿತೀಯ ತಲೆಮಾರಿನ ಕಂಪ್ಯೂಟರ್ಗಳು, ಆಪ್ಷನ್ ಸಿ ತೃತೀಯ ತಲೆಮಾರಿನ ಕಂಪ್ಯೂಟರ್ಗಳು, ಆಪ್ಷನ್ ಡಿ ಇವುಗಳಲ್ಲಿ ಯಾವುದು ಅಲ್ಲ. ಸೊ ಇವೆರಡು ಕಂಪ್ಯೂಟರ್ ಬಗ್ಗೆ ಡಿಸ್ಕಸ್ ಮಾಡೋದಾದ್ರೆ ENIAC ಮತ್ತು UNIVAC ಇವೆರಡು ಕಂಪ್ಯೂಟರ್ಗಳು ಫಸ್ಟ್ ಜನರೇಷನ್ ಕಂಪ್ಯೂಟರ್ಗಳು. ಓಕೆ, ಸೊ ಫಸ್ಟ್ ಜನರೇಷನ್ ಕಂಪ್ಯೂಟರ್ಗಳಲ್ಲಿ ಸೊ ಇದು ಇದೆಯಲ್ಲ UNIVAC ಇದಕ್ಕೆ ಫಸ್ಟ್ ಡಿಜಿಟಲ್ ಕಂಪ್ಯೂಟರ್ ಅಂತಾನು ಹೇಳ್ತಾರೆ. ಸೊ ಇದರಲ್ಲಿ 5400 ವ್ಯಾಕ್ಯೂಮ್ ಟ್ಯೂಬ್ಸ್ ನ ಯೂಸ್ ಮಾಡಿ ಫಸ್ಟ್ ಕಂಪ್ಯೂಟರ್ ನ ಜನರೇಟ್ ಮಾಡಿದ್ರು. ಓಕೆ, ಸೊ ಫಸ್ಟ್ ಜನರೇಷನ್ ಕಂಪ್ಯೂಟರ್ಗಳಲ್ಲಿ ಇಕ್ವಿಪ್ಮೆಂಟ್ ಯಾವ್ದು ಯೂಸ್ ಮಾಡ್ತಾ ಇದ್ರು? ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್, ವ್ಯಾಕ್ಯೂಮ್ ಟ್ಯೂಬ್ಸ್. ಕರೆಕ್ಟ್. ಆ ತರ ವ್ಯಾಕ್ಯೂಮ್ ಟ್ಯೂಬ್ಸ್ ಈ ಫಸ್ಟ್ ಜನರೇಷನ್ ಕಂಪ್ಯೂಟರ್ ದಲ್ಲಿ 5400 ವ್ಯಾಕ್ಯೂಮ್ ಟ್ಯೂಬ್ಸ್ ನ ಯೂಸ್ ಮಾಡಿ ಫಸ್ಟ್ ಕಂಪ್ಯೂಟರ್ ನ ಇನ್ವೆಂಟ್ ಮಾಡಿದ್ರು. ಸೊ ಇದ್ರದ್ದು ಅಬ್ರಿವೇಷನ್ ನೋಡೋದಾದ್ರೆ UNIVAC ಅಬ್ರಿವೇಷನ್ ನೋಡೋದಾದ್ರೆ ಯೂನಿವರ್ಸಲ್ ಆಟೋಮ್ಯಾಟಿಕ್ ಕಂಪ್ಯೂಟರ್ ಅಂತ ಹೇಳ್ತಾರೆ. ಯೂನಿವರ್ಸಲ್ ಆಟೋಮ್ಯಾಟಿಕ್ ಕಂಪ್ಯೂಟರ್ ಅಬ್ರಿವೇಷನ್ಸ್ ಕೇಳ್ತಿರ್ತಾರೆ. ಸೊ ಇದರ ಅಬ್ರಿವೇಷನ್ ನೋಡೋದಾದ್ರೆ ಯೂನಿವರ್ಸಲ್ ಆಟೋಮ್ಯಾಟಿಕ್ ಕಂಪ್ಯೂಟರ್. ಇದ್ರದ್ದು ಅಬ್ರಿವೇಷನ್ ನೋಡೋದಾದ್ರೆ ಎಲೆಕ್ಟ್ರಾನಿಕ್ ನ್ಯೂಮರಿಕ್ ಇಂಟಿಗ್ರೇಟರ್ ಅಂಡ್ ಕ್ಯಾಲ್ಕುಲೇಟರ್. ಎಲೆಕ್ಟ್ರಾನಿಕ್ ನ್ಯೂಮರಿಕ್ ಇಂಟಿಗ್ರೇಟರ್ and calculator. So ಫಸ್ಟ್ ಜನರೇಷನ್ ಕಂಪ್ಯೂಟರ್ ಇದು ನೋಡೋದಾದ್ರೆ ಗುಣಲಕ್ಷಣಗಳು ನೋಡೋದಾದ್ರೆ ಇವು ಜಾಸ್ತಿ ಹೀಟ್ ಕನ್ಸ್ಯೂಮ್ಷನ್ ಮಾಡ್ಕೋತಾ ಇತ್ತು, ಮತ್ತೆ ಜಾಸ್ತಿ ಪವರ್ ಕನ್ಸ್ಯೂಮ್ಷನ್ ಮಾಡ್ಕೋತಾ ಇತ್ತು, ಮತ್ತೆ ಜಾಸ್ತಿ ಹೀಟ್ ನ ರೆಡ್ಯೂಸ್ ಮಾಡ್ತಾ ಇತ್ತು. ಸೊ ಅದರಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಸ್ ನ ಯೂಸ್ ಮಾಡ್ತಾ ಇದ್ರು. ಇವೆರಡು ಫಸ್ಟ್ ಜನರೇಷನ್ ಕಂಪ್ಯೂಟರ್ಗಳು. ಓಕೆ, ಆಪ್ಷನ್ 1 ಕರೆಕ್ಟ್ ಉತ್ತರ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ಓಕೆ, ಇದು KPSC 2016 ಗ್ರೂಪ್ ಸಿ ಅಲ್ಲಿ ಕೇಳಿರುವ ಪ್ರಶ್ನೆ. ಕಂಪ್ಯೂಟರ್ ನ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಏನನ್ನು ಒಳಗೊಂಡಿದೆ? ಸೊ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ. CPU ದಲ್ಲಿ ಮೇನ್ಲಿ 2 ಕಂಪೋನೆಂಟ್ಸ್ ಇದೆ. ALU ಇದೆ, ಅರಿಥಮೆಟಿಕ್ ಲಾಜಿಕ್ ಯೂನಿಟ್, ಮತ್ತೆ ಕಂಟ್ರೋಲ್ ಯೂನಿಟ್. ಎರಡು ಸೇರಿ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಆಗಿದೆ. ಓಕೆ, ಸೊ ಕಂಟ್ರೋಲ್ ಯೂನಿಟ್ ಏನ್ ಮಾಡುತ್ತೆ? ಸೂಪರ್ವೈಸರ್ ಆಗಿ ಆಕ್ಟ್ ಮಾಡುತ್ತೆ. ಏನೆಲ್ಲ ಆಪರೇಷನ್ಸ್ ಇರುತ್ತೆ, ಯಾವ್ದು ಆಪರೇಷನ್ ಯಾವ ಸೀಕ್ವೆನ್ಸ್ ಆಫ್ ಫ್ಲೋ ನ ಹೇಳ್ಕೊಡುತ್ತೆ. ಕಂಟ್ರೋಲ್ ಯೂನಿಟ್ ಕಂಟ್ರೋಲ್ ಫ್ಲೋ ನ ಹೇಳ್ತಾ ಇರುತ್ತೆ. ಸೊ ಸೂಪರ್ವೈಸರ್ ತರ ಆಕ್ಟ್ ಮಾಡುತ್ತೆ. ಸೊ ALU ಏನ್ ಮಾಡುತ್ತೆ? ಆ ಇನ್ಸ್ಟ್ರಕ್ಷನ್ ಅನ್ನ ಅರಿಥಮೆಟಿಕ್ ಇನ್ಸ್ಟ್ರಕ್ಷನ್ ಇದೆಯೋ ಅಥವಾ ಲಾಜಿಕಲ್ ಇನ್ಸ್ಟ್ರಕ್ಷನ್ ಇದೆಯೋ ಅದನ್ನ ಪ್ರೋಸೆಸ್ ಮಾಡುತ್ತೆ. ಸೊ ಇವೆರಡು ಕಂಪೋನೆಂಟ್ ಒಳಗೊಂಡಿರೋದು ಯಾವುದು? CPU. ಸೊ ಯಾವ್ದು ಆಪ್ಷನ್ ಇದೆ ನೋಡಿ?
ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಇದನ್ನು ಒಳಗೊಂಡಿದೆ. ALU ಮತ್ತು CD-ROM ರಾಂಗ್, CD-ROM ಇಲ್ಲ. ಕಾಂಪ್ಯಾಕ್ಟ್ ಡಿಸ್ಕ್, ರೀಡ್ ಓನ್ಲಿ ಮೆಮೊರಿ ಅಂದಂಗೆ ರೋಮ್ ಅಂದ್ರೆ. ಸೊ ALU ಮೆಮೊರಿ, ಇನ್ಪುಟ್ ಔಟ್ಪುಟ್ ಘಟಕ ತಪ್ಪು. ಇನ್ಪುಟ್ ಔಟ್ಪುಟ್ ಘಟಕಗಳಿಲ್ಲ, ಅವು ಹೊರಗಡೆ ಕನೆಕ್ಟೆಡ್ ಇರ್ತವೆ, CPU-ದಲ್ಲಿ ಇಲ್ಲ. ಓಕೆ, ಸೊ ನೆಕ್ಸ್ಟ್ ಆಪ್ಷನ್ ALU ಮತ್ತೆ ಕಂಟ್ರೋಲ್ ಯೂನಿಟ್ ಕರೆಕ್ಟ್. ಇದು ಒಳಗೊಂಡಿದೆ, ALU ಮತ್ತು ಕಂಟ್ರೋಲ್ ಯೂನಿಟ್ ಅನ್ನು ಒಳಗೊಂಡಿದೆ. ALU ಮತ್ತು ಮೆಮೊರಿ, ಕಂಟ್ರೋಲ್ ಯೂನಿಟ್ ಇಲ್ಲ ಇಲ್ಲಿ. ಸೊ ಇದು ತಪ್ಪಾದ ಉತ್ತರ. ಸೊ ಆಪ್ಷನ್ 3 ಕರೆಕ್ಟ್ ಉತ್ತರ. ಓಕೆ, ಸೊ ಈ ತರ ಅನಲೈಸ್ ಮಾಡ್ಬೇಕಾಗುತ್ತೆ ನೀವು. ಸೊ ನೆಕ್ಸ್ಟ್ ಕ್ವಶನ್, ಇಮೇಜ್ಗಳನ್ನು ಪಠ್ಯಕ್ಕೆ ಪರಿವರ್ತಿಸಲು ಬಳಸುವ ಸಾಧನ ಯಾವುದು? ಓಕೆ, ಇಮೇಜ್ಗಳನ್ನು ಪಠ್ಯಕ್ಕೆ ಪರಿವರ್ತಿಸುವ ಸಾಧನ ಯಾವುದು? ದಿಸ್ ಈಸ್ ಯೂಸ್ಡ್ ಟು ಟ್ರಾನ್ಸ್ಲೇಟ್ ಇಮೇಜ್ ಇಂಟು ಟೆಕ್ಸ್ಟ್. ಓಕೆ, ಆಪ್ಷನ್ಗಳನ್ನು ನೋಡೋದಾದ್ರೆ ಕ್ಯಾಮರಾ, OCR, ಸ್ಕ್ಯಾನರ್, ಮೈಕ್ರೋಫೋನ್. ಓಕೆ, ಕ್ಯಾಮರಾ ಅನ್ನೋದೇನು? ಇದು ಇನ್ಪುಟ್ ಡಿವೈಸ್, ಇಮೇಜಸ್ ಮತ್ತೆ ವಿಡಿಯೋಸ್ ಅನ್ನ ಇನ್ಪುಟ್ ಆಗಿ ತಗೊಳುತ್ತೆ. ಸೊ ಮತ್ತೆ ಮೈಕ್ರೋಫೋನ್ ಅನ್ನೋದೇನು? ಇದು ಕೂಡ ಇನ್ಪುಟ್ ಡಿವೈಸ್, ಸೌಂಡ್ ಅನ್ನ ಇನ್ಪುಟ್ ಆಗಿ ತಗೊಳುತ್ತೆ. ಅದು ಸೌಂಡ್ ಏನ್ ಮಾಡುತ್ತೆ? ಸಿಗ್ನಲ್ಸ್ ಆಗಿ ಕನ್ವರ್ಟ್ ಆಗಿ ರಿಸೀವ್ ಮಾಡ್ಕೊತಿರ್ತಾನೆ. OCR ಮತ್ತೆ ಸ್ಕ್ಯಾನರ್, ಇವು ಕೂಡ ಎರಡು ಇನ್ಪುಟ್ ಡಿವೈಸಸ್. ಸ್ಕ್ಯಾನರ್ ಇನ್ಪುಟ್ ಡಿವೈಸ್, ಇದೇನ್ ಮಾಡುತ್ತೆ? ಇಟ್ ಕ್ಯಾಪ್ಚರ್ಸ್ ಇಮೇಜಸ್ ಫ್ರಮ್ ಫೋಟೋಗ್ರಾಫಿಕ್ ಪ್ರಿಂಟ್ಸ್, ಪೋಸ್ಟರ್ಸ್ ಅಂಡ್ ಮ್ಯಾಗಝಿನ್ಸ್. ಈಗ ನಮ್ಮ ಇಮೇಜಸ್ ಗಳಲ್ಲಿ, ಪೋಸ್ಟರ್ಸ್ ಗಳಲ್ಲಿ ಮತ್ತೆ ಮ್ಯಾಗಝಿನ್ ಗಳಲ್ಲಿ ಈಗ ಇಮೇಜಸ್ ಇರುತ್ತಲ್ಲ, ಆ ಇಮೇಜ್ ನ ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ ಸ್ಕ್ಯಾನರ್. ಓಕೆ, ಸೊ ಈ OCR ಏನಿದೆಯಲ್ಲ, ಇದು ಟೈಪ್ ಆಫ್ ಸ್ಕ್ಯಾನರ್. ಓಕೆ, OCR ಏನಿದೆಯಲ್ಲ ಟೈಪ್ ಆಫ್ ಸ್ಕ್ಯಾನರ್. ಇದಕ್ಕೆ ಏನಂತ ಹೇಳ್ತಾರೆ? ಇದೇನ್ ಮಾಡುತ್ತೆ ಅಂದ್ರೆ ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್ ಅಂತ ಹೇಳ್ತಾರೆ. ಸೊ ನೇಮ್ ಇಟ್ ಸೆಲ್ಫ್ ತೋರಿಸುತ್ತೆ, ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್. ಇದೇನ್ ಮಾಡುತ್ತೆ? ಈ ಪಿಕ್ಚರ್ ಅಲ್ಲಿ, ಇಮೇಜ್ ಅಲ್ಲಿ ಇರುವಂತಹ ಟೆಕ್ಸ್ಟ್ ಅಥವಾ ನಂಬರ್ಸ್ ಅಥವಾ ಡಿಜಿಟ್ಸ್, ಕ್ಯಾರೆಕ್ಟರ್ಸ್ ಏನಿರ್ತವೆ ಅದನ್ನ ರಿಕಗ್ನೈಸ್ ಮಾಡುತ್ತೆ. ಓಕೆ, ಇಟ್ ರಿಕಗ್ನೈಸಸ್ ಟೆಕ್ಸ್ಟ್ ಇನ್ ಸ್ಕ್ಯಾನರ್ ಡಾಕ್ಯುಮೆಂಟ್ಸ್, ಇಮೇಜಸ್, ಇಮೇಜದಲ್ಲಿರುವಂತಹ ಟೆಕ್ಸ್ಟ್ ಅಥವಾ ನಂಬರು ಅಥವಾ ಕ್ಯಾರೆಕ್ಟರ್ ನ ರೀಡ್ ಮಾಡುತ್ತೆ. ಸೊ ಇಮೇಜ್ ಅನ್ನು ಪಠ್ಯಕ್ಕೆ ಪರಿವರ್ತಿಸಲು ಬಳಸುವ ಸಾಧನ ಯಾವುದು? OCR, ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್. ಓಕೆ, ಈಸ್ ಕರೆಕ್ಟ್ ಆನ್ಸರ್. ಇದು OCR ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್, ಲೇಸರ್ ಮುದ್ರಕದ ವೇಗವನ್ನು ಹೀಗೆ ಅಳೆಯಲಾಗುತ್ತದೆ. ಸೊ ಪ್ರಿಂಟರ್ ಬಗ್ಗೆ ಡಿಸ್ಕಸ್ ಮಾಡಿದಾಗ ನಾವು ಪ್ರಿಂಟರ್ಗಳಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಿಂಟರ್ಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಇಂಕ್ಜೆಟ್ ಪ್ರಿಂಟರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಲೇಸರ್ ಪ್ರಿಂಟರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಓಕೆ, ಇಲ್ಲೇನ್ ಕೇಳಿದ್ದಾರೆ? ಲೇಸರ್ ಮುದ್ರಕ, ಲೇಸರ್ ಪ್ರಿಂಟರ್ ವೇಗ ಕೇಳಿದ್ದಾರೆ. ವೇಗನ ಹೀಗೆ ಅಳೆಯಲಾಗುತ್ತದೆ. ಓಕೆ, ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ ಏನ್ ಮಾಡುತ್ತೆ? ಇದ್ರಲ್ಲಿರೋ ಇದ್ರದ್ದು ವೇಗ ಯಾವ ತರ ಮೆಜರ್ ಮಾಡ್ಬೋದು? ಕ್ಯಾರೆಕ್ಟರ್ ಪರ್ ಮಿನಿಟ್ ಇಂದ ಮೆಜರ್ ಮಾಡೋದು ಈ ತರದ ಪ್ರಿಂಟರ್ಗಳದ್ದು. ಓಕೆ, ಸೊ ಇಂಕ್ ಜೆಟ್ ಪ್ರಿಂಟರ್ಗಳದ್ದು ವೇಗ ಯಾವ ತರ ಮೆಜರ್ ಮಾಡ್ಬೋದು? ಲೈನ್ಸ್ ಪರ್ ಮಿನಿಟ್ ಇಂದ ಮೆಜರ್ ಮಾಡ್ಬೋದು. ಈಗ ಲೇಸರ್ ಪ್ರಿಂಟರ್ ಇದು ಬೇರೆ, ನೆಕ್ಸ್ಟ್ ಟೈಪ್ ಆಫ್ ಪ್ರಿಂಟರ್. ಇದ್ರದ್ದು ವೇಗ ಯಾವ ತರ ಅಳತೆ ಮಾಡ್ಬೋದು? ಪೇಜಸ್ ಪರ್ ಮಿನಿಟ್ ಇಂದ ಅಳತೆ ಮಾಡ್ಬೋದು. ಓಕೆ, ಸೊ ಆಪ್ಷನ್ಸ್ ನೋಡೋದಾದ್ರೆ ಇದು ಲೈನ್ಸ್ ಪರ್ ಸೆಕೆಂಡ್ ಅಂತ ಇದೆ. ಲೈನ್ಸ್ ಪರ್ ಸೆಕೆಂಡ್ ತಪ್ಪು. ಕ್ಯಾರೆಕ್ಟರ್ ಪರ್ ಸೆಕೆಂಡ್ ಅಲ್ಲಿ ಅಳತೆ ಮಾಡಲ್ಲ, ಮಿನಿಟ್ ಅಲ್ಲಿ ಅಳತೆ ಮಾಡ್ತಿದ್ದಾರೆ ಯಾವ್ದೇ ಪ್ರಿಂಟರ್. ಓಕೆ, ಸೊ ಲೇಸರ್ ಪ್ರಿಂಟರ್ದು PP, ಪೇಜಸ್ ಪರ್ ಮಿನಿಟ್, ಇದು ಸರಿಯಾದ ಉತ್ತರ. ಮತ್ತೆ ಇದು ನೋಡೋದಾದ್ರೆ ಡಾಟ್ ಪರ್ ಇಂಚಸ್, ಇದು ಯಾವ್ದ್ರದ್ದು ಅಂದ್ರೆ ಇದು ಸ್ಕ್ಯಾನರ್ದು ಯಾವ ತರ ಅಳತೆ ಮಾಡ್ತೀವಿ, ಅದರದ್ದು ದಕ್ಷತೆ ಯಾವ ತರ ಅಳತೆ ಮಾಡ್ತೀವಿ ಅಂದ್ರೆ ಡಾಟ್ಸ್ ಪರ್ ಇಂಚಸ್ ವೈಸ್ ಅಳತೆ ಮಾಡ್ತೀವಿ. ಸೊ DPI ಅಂದ್ರೆ ಸ್ಕ್ಯಾನರ್ದು ಇದು ಅಳತೆ ಮಾಡುವ ಮೆಜರ್ಮೆಂಟ್ ಯೂನಿಟ್.
ಓಕೆ, ಸೊ ಕರೆಕ್ಟ್ ಆನ್ಸರ್ ಇಸ್ PPM. ಲೇಸರ್ ಮುದ್ರಕದ ವೇಗ ಯಾವ ತರ ಅಳತೆ ಮಾಡ್ತೀವಿ? ಪೇಜಸ್ ಪರ್ ಮಿನಿಟ್ ವೈಸ್ ಅಳತೆ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್. ಸೊ ಕಂಪ್ಯೂಟರ್ನ CPU ಡ್ಯಾಶ್ ಎಂಬ ಲಕ್ಷಾಂತರ ಸೂಕ್ಷ್ಮ ಸ್ವಿಚ್ ಗಳನ್ನು ಹೊಂದಿದೆ. ಆ ಸ್ವಿಚ್ ಗಳಿಗೆ ಏನಂತ ಹೇಳ್ತೀವಿ? ಸೊ ಕಂಪ್ಯೂಟರ್ಗಳಲ್ಲಿ CPU ಅದರಲ್ಲಿ ಸಣ್ಣ ಸಣ್ಣ ಸ್ವಿಚಸ್ ಇರ್ತವೆ. ಅವಕ್ಕೆ ಏನಂತ ಹೇಳ್ತೀವಿ ಅಂದ್ರೆ ಟ್ರಾನ್ಸಿಸ್ಟರ್ಗಳು ಅಂತ ಹೇಳ್ತೀವಿ. ಓಕೆ, ಸೊ ಬಿಟ್ಗಳು ಅನ್ನೋದೇನು? ಇದು ಬೈನರಿ ಬಿಟ್ಗಳು, 0s and 1s ಇರುತ್ತಲ್ಲ ಅದು. ಓಕೆ, ರೆಜಿಸ್ಟರ್ ಅಂದ್ರೆ ಏನು? ಇದು 1 ಬಿಟ್ ಮೆಮೊರಿನ ಸ್ಟೋರ್ ಮಾಡುವಂತ ಡಿವೈಸ್. ಕೌಂಟರ್ ಅಂದ್ರೆ ಕೌಂಟಿಂಗ್ ಪರ್ಪಸ್ಗೆ ಯೂಸ್ ಮಾಡುವಂತ ಕೌಂಟರ್, ಲೈಕ್ ಟೈಮ್ ಅಪ್ ಗಳನ್ನ ಯೂಸ್ ಮಾಡುವಂತದ್ದು ಕೌಂಟರ್. ಟ್ರಾನ್ಸಿಸ್ಟರ್ಗಳು ಅಂದ್ರೆ ಸಿಪಿಯುದು ಸಣ್ಣ ಸಣ್ಣ ಸ್ವಿಚ್ ಗಳು ಇರ್ತವೆ, ಅವಕ್ಕೆ ಟ್ರಾನ್ಸಿಸ್ಟರ್ಗಳು ಅಂತ ಹೇಳ್ತೀವಿ. ಓಕೆ, ಸೊ ಕರೆಕ್ಟ್ ಆನ್ಸರ್ 4th. ನೆಕ್ಸ್ಟ್ ಕ್ವಶನ್. ಡಿವಿಡಿಯ ಶೇಖರಣಾ ಸಾಮರ್ಥ್ಯ ಎಷ್ಟಿರಬೇಕು ಅಂತ ಕೇಳಿದ್ದಾರೆ. ಆಪ್ಷನ್ ಎ 700 MB, ಆಪ್ಷನ್ ಬಿ 700 GB, ಆಪ್ಷನ್ ಸಿ 4.7 MB, ಆಪ್ಷನ್ ಡಿ 4.7 GB. ಡಿವಿಡಿ ನೋಡೋದಾದ್ರೆ, ಡಿವಿಡಿದು ಸಾಮರ್ಥ್ಯ ನೋಡೋದಾದ್ರೆ, ಡಿವಿಡಿ 2 ಡಿಫ್ರೆಂಟ್ ಸೈಜ್ ಗಳಲ್ಲಿ ಅವೈಲೇಬಲ್ ಇದೆ. ಓಕೆ, ಡಿವಿಡಿ, ಸಿಡಿ ಮತ್ತೆ ಬ್ಲೂರೇ ಡಿವೈಸ್ ಏನಿದೆಯಲ್ಲ ಅದು ಆಪ್ಟಿಕಲ್ ಡಿವೈಸಸ್ ಅಲ್ಲಿ ಬರ್ತವೆ. ಸೊ ಡಿವಿಡಿದು 2 ಡಿಫ್ರೆಂಟ್ ಸೈಜ್ ದಲ್ಲಿ ಅವೈಲೇಬಲ್ ಇದೆ. ಇಫ್ ಅದರದ್ದು ಡಯಾಮೀಟರ್ ಇಲ್ಲಿಂದ ಇಲ್ಲಿಗೆ ಡಯಾಮೀಟರ್ ಏನಾದ್ರೂ 12 ಸೆಂಟಿಮೀಟರ್ ಇದ್ರೆ ಅದರದ್ದು ಸ್ಟೋರೇಜ್ ಕೆಪಾಸಿಟಿ ಎಷ್ಟಿರುತ್ತೆ ಅಂದ್ರೆ 4.3 GB ವರೆಗೂ ಇರುತ್ತೆ. 4.3 ಅಥವಾ 4.78 ವರೆಗೂ ಇರುತ್ತೆ. ಸೊ 8 ಸೆಂಟಿಮೀಟರ್ದು ಏನಾದ್ರೂ ಇದ್ರೆ ಇದ್ರದ್ದು ಡಯಾಮೀಟರ್ 8 ಸೆಂಟಿಮೀಟರ್ ಏನಾದ್ರೂ ಇದ್ರೆ ಅದರದ್ದು ಸಾಮರ್ಥ್ಯ 2.5 GB ವರೆಗೂ ಇರುತ್ತೆ. ಓಕೆ, ಈಗ ಡಿವಿಡಿಯ ಶೇಖರಣಾ ಸಾಮರ್ಥ್ಯ ಎಷ್ಟು? ಸೊ ಯೂಶುವಲಿ ಈ 12 ಸೆಂಟಿಮೀಟರ್ ಡಿವಿಡಿಗಳಿರ್ತವೆ. ಸೊ ಕರೆಕ್ಟ್ ಆನ್ಸರ್ ಇಸ್ 4.7 GB, ನಿಯರ್ ಟು ದಟ್ ಆನ್ಸರ್. ಓಕೆ, 4.7 GB. ಅದೇ ತರ ಸಿಡಿಗಳನ್ನು ನೋಡೋದಾದ್ರೆ ಕಾಂಪ್ಯಾಕ್ಟ್ ಡಿಸ್ಕ್, ಇದು ಕೂಡ ಫೈಬರ್ ಆಪ್ಟಿಕ್ ಅದಲ್ಲೇ ಬರುತ್ತೆ ಡಿವೈಸ್. ಓಕೆ, ಇದು ಕೂಡ 2 ಡಿಫ್ರೆಂಟ್ ಸೈಜ್ ಗಳಲ್ಲಿ ಅವೈಲೇಬಲ್ ಇದೆ. ಒಂದು 12 ಸೆಂಟಿಮೀಟರ್ದು, ಒಂದು 8 ಸೆಂಟಿಮೀಟರ್ದು. 12 ಸೆಂಟಿಮೀಟರ್ದು ಕೆಪಾಸಿಟಿ ಎಷ್ಟಿರುತ್ತೆ ಅಂದ್ರೆ 700 MB ವರೆಗೂ ಇರುತ್ತೆ. ಸೊ ಇಲ್ಲಿ 700 MB ಅಂತ ಇದೆಯಲ್ಲ, ಇದು ಸಿಡಿದು. ಓಕೆ, ಸೊ 8 ಸೆಂಟಿಮೀಟರ್ದು ಎಷ್ಟಿರುತ್ತೆ ಅಂದ್ರೆ ಇದು 200 MB ವರೆಗೂ ಇರುತ್ತೆ. ಸೊ ಡಿವಿಡಿ ಕೇಳಿದಾರಲ್ಲ, ಸೊ ಆಪ್ಷನ್ 4 ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿದ್ರೆ ಇದು ಅಬ್ರಿವೇಷನ್ಸ್ ಕೇಳಿದ್ದಾರೆ. ಸೊ ನಾವು ಅಬ್ರಿವೇಷನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಬಹಳಷ್ಟು ಅಬ್ರಿವೇಷನ್ಸ್ ಗಳನ್ನ ನೋಡೋಣ. ವಿಡಿಯು ಸ್ಟ್ಯಾಂಡ್ಸ್ ಫಾರ್ ವಿಡಿಯೋ ಡಿಸ್ಪ್ಲೇ ಯೂನಿಟ್, ವಿಜುವಲ್ ಡಿಸ್ಪ್ಲೇ ಯೂನಿಟ್, ವರ್ಸಟೈಲ್ ಡಿಸ್ಪ್ಲೇ ಯೂನಿಟ್ ಮತ್ತೆ ವಿಜುವಲ್ ಡಿಸ್ಕ್ ಯೂನಿಟ್. ಓಕೆ, ವಿಡಿಯು ಅನ್ನೋದು ಔಟ್ಪುಟ್ ಡಿವೈಸ್. ಓಕೆ, ಇದು ಔಟ್ಪುಟ್ ಡಿವೈಸ್. ಓಕೆ, ವಿಡಿಯೋ ಅನ್ನೋದು ವಿಜುವಲ್ ಡಿಸ್ಪ್ಲೇ ಯೂನಿಟ್. ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ 1 KB ಆಫ್ ಮೆಮೊರಿ ಇಸ್ ಈಕ್ವಲ್ ಟು 1 KB ಮೆಮೊರಿ ಯಾವುದಕ್ಕೆ ಸಮ? ಜಸ್ಟ್ ಮೆಮೊರಿ ಯೂನಿಟ್ ದಲ್ಲಿ ನೋಡಿದ್ವಲ್ಲ, 1 KB ಮೆಮೊರಿ ಇದ್ರೆ ಅದು ಎಷ್ಟು ಬೈಟ್ಗೆ ಸಮ? 1024 ಬೈಟ್ಗೆ ಸಮ. ಸೊ ಕರೆಕ್ಟ್ ಆನ್ಸರ್ ಇಸ್ 1024 ಬೈಟ್ಸ್. ಓಕೆ, 1024 ಬಿಟ್ಸ್ ಅಂದ್ರೆ ಏನಿದು? 1
1024 bytes is the correct answer. Okay, so next question. 1 byte memory ಎಷ್ಟಕ್ಕೆ ಸಮ? 1 byte memory ಅಂದ್ರೆ 8 bits. ಈ ತರದ್ದು 8 bits ಬರೆದ್ರೆ 8 bits ಬರೆದ್ರೆ ಇದು 1 byte memory. 1 byte memory ಅಂದಂಗೆ. ಓಕೆ, 4 bit ಅಂದ್ರೆ ಇದು 1 nibble ಅಂದಂಗೆ. ಓಕೆ, 16 bits ಅಂದ್ರೆ 2 byte ಅಂದಂಗೆ. ಸೊ ಕರೆಕ್ಟ್ ಆನ್ಸರ್ ಯಾವುದು? 8 bits. 8 bits. 1 byte memory 8 bits ಗೆ ಸಮ. ಓಕೆ, ನೆಕ್ಸ್ಟ್ ಕ್ವಶನ್. ಸೊ ಇದು KPSC 2016 ಗ್ರೂಪ್ ಸಿ ಕ್ವಶನ್. CD-ROM ನ ವಿಸ್ತರಣೆ ರೂಪ. CD-ROM ಅಂದ್ರೆ ಕಾಂಪ್ಯಾಕ್ಟ್ ಡಿಸ್ಕ್ ರೀಡ್ ಓನ್ಲಿ ಮೆಮೊರಿ. ಕಾಂಪ್ಯಾಕ್ಟ್ ಡಿಸ್ಕ್ ರೀಡ್ ಓನ್ಲಿ ಮೆಮೊರಿ. ಇದು ಕೂಡ ಅಬ್ರಿವೇಷನ್ಸ್ ಅಲ್ಲಿ ಬರುತ್ತೆ. ಸೊ ಕಾಂಪ್ಯಾಕ್ಟ್ ಡಿಸ್ಕ್ ರೀಡ್ ಓನ್ಲಿ ಮೆಮೊರಿ, ಇದರ ಅಬ್ರಿವೇಷನ್ ರೂಪ. ಓಕೆ, ಸೊ ನೆಕ್ಸ್ಟ್ ಕ್ವಶನ್. ಫ್ಲಾಪಿ ಡಿಸ್ಕ್ ಇದು ಒಂದು ಯಾವ ಟೈಪ್ ಮೆಮೊರಿ ಅಂತ ಕೇಳಿದ್ದಾರೆ. ಇದು ಸೆಕೆಂಡರಿ ಮೆಮೊರಿಯೋ ಅಥವಾ ಪ್ರೈಮರಿ ಮೆಮೊರಿಯೋ ಅಥವಾ ವೊಲಟೈಲ್ ಮೆಮೊರಿಯೋ ಈ ಮೇಲಿನ ಯಾವುದು ಅಲ್ಲ. ಓಕೆ, ಸೊ ಫ್ಲಾಪಿ ಡಿಸ್ಕ್ ಬಗ್ಗೆ ನಾವು ಮೆಮೊರಿ ಯೂನಿಟ್ ದಲ್ಲಿ ಡಿಸ್ಕಸ್ ಮಾಡ್ಬೇಕಾದ್ರೆ ಸೆಕೆಂಡರಿ ಮೆಮೊರಿದಲ್ಲಿ ಡಿಸ್ಕಸ್ ಮಾಡಿದ್ವಿ ಈ ಫ್ಲಾಪಿ ಡಿಸ್ಕ್ ಬಗ್ಗೆ. ಓಕೆ, ಸೆಕೆಂಡರಿ ಮೆಮೊರಿದಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಸೆಕೆಂಡರಿ ಸ್ಟೋರೇಜ್ ಡಿವೈಸ್ ದಲ್ಲಿ ಮ್ಯಾಗ್ನೆಟಿಕ್ ಡಿವೈಸಸ್ ಅಂತ ಬರ್ತವೆ. ಮ್ಯಾಗ್ನೆಟಿಕ್ ಡಿವೈಸಸ್ ಅಂದ್ರೆ ಅದನ್ನ ಕೋಟಿಂಗ್ ಏನಿರುತ್ತೆ ಮ್ಯಾಗ್ನೆಟಿಕ್ ಕೋಟಿಂಗ್ ಆಗಿರುತ್ತೆ. ಸೊ ಇದ್ರಲ್ಲಿ ಫ್ಲಾಪಿ ಡಿಸ್ಕ್ ಒಂದ್ ಬರುತ್ತೆ, ಹಾರ್ಡ್ ಡಿಸ್ಕ್ ಒಂದ್ ಬರುತ್ತೆ, ಹಾರ್ಡ್ ಡಿಸ್ಕ್ ಮತ್ತೆ ಮ್ಯಾಗ್ನೆಟಿಕ್ ಟೇಪ್ ಒಂದ್ ಬರುತ್ತೆ. ಓಕೆ, ಇವೆಲ್ಲಾನು ಸೆಕೆಂಡರಿ ಮೆಮೊರಿ ಡಿವೈಸಸ್. ಓಕೆ, ಪ್ರೈಮರಿ ಮೆಮೊರಿ ಅಲ್ಲ, ವೊಲಟೈಲ್ ಮೆಮೊರಿ ಅಥವಾ ಟೆಂಪರರಿ ಮೆಮೊರಿ ಅಲ್ಲ. ಸೊ ಸೆಕೆಂಡರಿ ಮೆಮೊರಿ ಇಸ್ ಕರೆಕ್ಟ್ ಆನ್ಸರ್. ಫ್ಲಾಪಿ ಡಿಸ್ಕ್ ಇಸ್ ಸೆಕೆಂಡರಿ ಮೆಮೊರಿ ಟೈಪ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ರ್ಯಾಮ್ ಅನ್ನು ಹೀಗೆ ಕರೆಯುತ್ತಾರೆ. ರ್ಯಾಮ್ ರ್ಯಾಂಡಮ್ access memory. Random access memory is volatile memory. Okay, ಈ ಪರ್ಮನೆಂಟ್ ಮೆಮೊರಿ ಅನ್ನೋದು ಯಾವುದು? ರೋಮ್. ಓಕೆ, ರೀಡ್ ಓನ್ಲಿ ಮೆಮೊರಿ ಇದ್ರೆ ಅದು ಪರ್ಮನೆಂಟ್ ಮೆಮೊರಿ. ಅದರಲ್ಲಿರೋ ಡೇಟಾ ಅಥವಾ ಇನ್ಸ್ಟ್ರಕ್ಷನ್ ನಾವು ಅಲ್ಟರ್ ಮಾಡಕ್ಕೆ ಆಗಲ್ಲ. ಆ ತರ ಅಲ್ಟರ್ ಮಾಡಕ್ ಆಗದೆ ಇರುವಂತ ಇನ್ಫಾರ್ಮೇಶನ್ ಅಥವಾ ಡೇಟಾಗೆ ಏನಂತ ಹೇಳ್ತೀವಿ? ಪರ್ಮನೆಂಟ್ ಮೆಮೊರಿ ಅಂತ ಹೇಳ್ತೀವಿ. ರೀಡ್ ಓನ್ಲಿ ಮೆಮೊರಿ ಯಾವುದು? ಅದು ಪರ್ಮನೆಂಟ್ ಮೆಮೊರಿ. ರ್ಯಾಮ್ ಅನ್ನೋದೇನು? ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಇದು ವೊಲಟೈಲ್ ಮೆಮೊರಿ ಅಥವಾ ಟೆಂಪರರಿ ಮೆಮೊರಿ. ಯಾಕೆ ಅಂದ್ರೆ ನಾವೇನಾದ್ರೂ CPU ಸಪ್ಲೈ, ಪವರ್ ಸಪ್ಲೈ, ಕಂಪ್ಯೂಟರ್ಗೆ ಪವರ್ ಸಪ್ಲೈ ಮಾಡೋದು ಸಡನ್ ಆಗಿ ಸ್ವಿಚ್ ಆಫ್ ಆಗೋಯ್ತು ಅಥವಾ ಆಫ್ ಆಗೋಯ್ತು ಅಂದ್ರೆ ಡೇಟಾ ಲಾಸ್ ಆಗೋ ಚಾನ್ಸಸ್ ಇರುತ್ತೆ, ಫೈಲ್ಸ್ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ವೊಲಟೈಲ್ ಮೆಮೊರಿ ಅಥವಾ ಟೆಂಪರರಿ ಮೆಮೊರಿ ಅಂತ ಹೇಳ್ತೀವಿ. ಸೊ ರ್ಯಾಮ್ ಅನ್ನೋದು ಏನು? ವೊಲಟೈಲ್ ಮೆಮೊರಿ. ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಇದು ಮನುಷ್ಯ ಮತ್ತು ಮಷಿನ್ ನಡುವೆ ಇಂಟರ್ಫೇಸ್ ನಂತೆ ವರ್ತಿಸುತ್ತದೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಆಪರೇಟಿಂಗ್ ಸಿಸ್ಟಮ್. ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ಸ್ಟಡಿ ಮಾಡೋಣ. ಸೊ ಆಪರೇಟಿಂಗ್ ಸಿಸ್ಟಮ್ ಏನ್ ಮಾಡುತ್ತೆ? ನಾವು ಈಗ ಮನುಷ್ಯ ಡೈರೆಕ್ಟ್ ಆಗಿ ಹಾರ್ಡ್ವೇರ್ ಅನ್ನ ಯೂಸ್ ಮಾಡ್ಕೊಳಕ್ಕೆ ಆಗಲ್ಲ. ಓಕೆ, ಆವಾಗ ಈ ಆಪರೇಟಿಂಗ್ ಸಿಸ್ಟಮ್ ಏನಿರುತ್ತೆ ಅದು ಮಧ್ಯವರ್ತಿಯಾಗಿ ಆಕ್ಟ್ ಮಾಡಿ ಹಾರ್ಡ್ವೇರ್ ಅನ್ನ ಯೂಸ್ ಮಾಡ್ಕೋಬೇಕು ಮನುಷ್ಯ. ಆ ತರ ಹೆಲ್ಪ್ ಮಾಡುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಹಾರ್ಡ್ವೇರ್ ಅಂದ್ರೆ ಪ್ರಿಂಟರ್ ಆಗಿರ್ಬೋದು. ಈಗ ಒಂದಿಷ್ಟು ಡ್ರೈವ್ ಇರುತ್ತವೆ. ಆ ಡ್ರೈವ್ ಇನ್ಸ್ಟಾಲ್ ಮಾಡಿದ್ರಷ್ಟೇನೆ, ಆ ಡ್ರೈವ್ ಯೂಸ್ ಮಾಡ್ಕೊಂಡ್ರಷ್ಟೇನೆ ನಾವು ನೆಕ್ಸ್ಟ್ ಎಕ್ಸ್ಟರ್ನಲ್ ಡಿವೈಸ್ ನ ಯೂಸ್ ಮಾಡಕ್ಕೆ ಸಾಧ್ಯ. ಓಕೆ, ಸೊ ಹಾರ್ಡ್ವೇರ್ ಅನ್ನ ಡೈರೆಕ್ಟ್ ಆಗಿ ಮನುಷ್ಯ ಯೂಸ್ ಮಾಡಕ್ ಆಗಲ್ಲ. ಸೊ ಆಪರೇಟಿಂಗ್ ಸಿಸ್ಟಮ್ ಏನ್ ಮಾಡುತ್ತೆ? ಇದು ಮಧ್ಯವರ್ತಿಯಾಗಿ ಆಕ್ಟ್ ಮಾಡುತ್ತೆ. ಸೊ ಮನುಷ್ಯ ಡೈರೆಕ್ಟ್ ಆಗಿ ಹಾರ್ಡ್ವೇರ್ ಅನ್ನ ಯೂಸ್ ಮಾಡ್ಕೋಬಹುದು. ಸೊ ಆಪರೇಟಿಂಗ್ ಸಿಸ್ಟಮ್ ಕರೆಕ್ಟ್ ಆನ್ಸರ್. ಕಂಪೈಲರ್ ಅನ್ನೋದೇನು? ಇದು
ಆಬ್ಜೆಕ್ಟ್ ಕೋಡ್ಗೆ ಕನ್ವರ್ಟ್ ಮಾಡುವಂತ ಒಂದು ಸಾಧನ. ಈ ಹೈ ಲೆವೆಲ್ ಲ್ಯಾಂಗ್ವೇಜ್ ಏನಿರುತ್ತೆ ಇದನ್ನ ಆಬ್ಜೆಕ್ಟ್ ಕೋಡ್ಗೆ ಕನ್ವರ್ಟ್ ಮಾಡುವಂತದ್ದು ಒಂದು ಕನ್ವರ್ಟರ್, ಕಂಪೈಲರ್. ಇಲ್ಲಿ ಏನ್ ಮಾಡುತ್ತೆ, ಫುಲ್ ಪ್ರೋಗ್ರಾಮ್ ಅನ್ನ ಇನ್ಪುಟ್ ಆಗಿ ತಗೊಂಡು ಆಬ್ಜೆಕ್ಟ್ ಕೋಡ್ಗೆ ಕನ್ವರ್ಟ್ ಮಾಡಿ ಎಲ್ಲೆಲ್ಲಿ ಎರರ್ ಇದೆ ಅದನ್ನ ಲಿಸ್ಟ್ ಮಾಡಿ ಡಿಬಗ್ ಮಾಡಕ್ಕೆ ಹೇಳುತ್ತೆ ಯೂಸರ್ಗೆ ಕಂಪೈಲರ್. ಓಕೆ, ಇಂಟರ್ಪ್ರಿಟರ್ ಅನ್ನೋದೇನು, ಇದು ಲೈನ್ ಬೈ ಲೈನ್ ಇನ್ಸ್ಟ್ರಕ್ಷನ್ ಅನ್ನ ತಗೊಂಡು ಅದನ್ನ ಏನ್ ಮಾಡುತ್ತೆ, ಎರರ್ ಇದೆಯಾ ಅಂತ ಚೆಕ್ ಮಾಡಿ ಯೂಸರ್ಗೆ ಇನ್ಸ್ಟ್ರಕ್ಟ್ ಮಾಡುತ್ತೆ. ಎರರ್ ಇದ್ರೆ ಎರರ್ ಡಿಬಗ್ ಮಾಡ್ಬೇಕು. ಸೊ ಲೈನ್ ಬೈ ಲೈನ್ ಒಂದ್ ಲೈನ್ ಅನ್ನ ಇನ್ಪುಟ್ ಆಗಿ ತಗೊಂಡು ಆಬ್ಜೆಕ್ಟ್ ಕೋಡ್ಗೆ ಕನ್ವರ್ಟ್ ಮಾಡುವಂತದ್ದು ಇಂಟರ್ಪ್ರಿಟರ್. ಅಸೆಂಬ್ಲರ್ ಏನ್ ಮಾಡುತ್ತೆ, ನಿಮೋನಿಕ್ಸ್ ಯೂಸ್ ಮಾಡ್ಕೊಂಡು ಅದನ್ನ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಗೆ ಕನ್ವರ್ಟ್ ಮಾಡುವಂತದ್ದು ಒಂದು ಕನ್ವರ್ಟರ್, ಅಸೆಂಬ್ಲರ್. ಸೊ ಕರೆಕ್ಟ್ ಆನ್ಸರ್ ಯಾವುದು, ಮನುಷ್ಯ ಮತ್ತೆ ಮಷಿನ್ ನಡುವೆ ಇಂಟರ್ಫೇಸ್ ಆಗಿರುವಂತದ್ದು ಆಪರೇಟಿಂಗ್ ಸಿಸ್ಟಮ್ ಇಸ್ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ಸಿ ಈಸ್ ಅ ಡ್ಯಾಶ್ ಲ್ಯಾಂಗ್ವೇಜ್. ಸಿ ಅನ್ನೋದು ಯಾವ ತರ ಲ್ಯಾಂಗ್ವೇಜ್ ಇದು? ಸೊ ಇದರಲ್ಲಿ ನಾವು ಇನ್ಸ್ಟ್ರಕ್ಷನ್ಸ್ ನ ಬರಿತಾ ಹೋಗ್ತೀವಿ. ಸೊ ಪ್ರೋಗ್ರಾಮ್ ಬರಿತೀವಿ. ಈ ಪ್ರೋಗ್ರಾಮ್ ಯಾವುದೇ ಪ್ರೋಗ್ರಾಮ್ ಬರೆದ್ರು, ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ರು ಅದು ಹೈ ಲೆವೆಲ್ ಲ್ಯಾಂಗ್ವೇಜ್ ಆಗಿರುತ್ತೆ. ಓಕೆ, ಸಿ ಆಗಿರ್ಬೋದು, C++ ಆಗಿರ್ಬೋದು, ಜಾವಾ ಆಗಿರ್ಬೋದು, C# ಆಗಿರ್ಬೋದು, .NET, ಜಾವಾ ಸ್ಕ್ರಿಪ್ಟ್, JS, ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ರು ಅದೆಲ್ಲ ಹೈ ಲೆವೆಲ್ ಲ್ಯಾಂಗ್ವೇಜಸ್. ಓಕೆ, ಸೊ ಇವೆಲ್ಲ ಹೈ ಲೆವೆಲ್ ಲ್ಯಾಂಗ್ವೇಜಸ್. ಸೊ ಈ ಎಲ್ಲ ಹೈ ಲೆವೆಲ್ ಲ್ಯಾಂಗ್ವೇಜಸ್ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಆಗಬೇಕು ಬಿಫೋರ್ ಪ್ರೊಸೆಸಿಂಗ್. ಓಕೆ, ಸೊ ಸಿ ಅನ್ನೋದೇನು, ಇದು ಹೈ ಲೆವೆಲ್ ಲ್ಯಾಂಗ್ವೇಜ್. ಸೊ ಆಬ್ಜೆಕ್ಟ್ ಓರಿಯೆಂಟೆಡ್ ಲ್ಯಾಂಗ್ವೇಜ್ ಅಂತೂ ಅಲ್ಲೇ ಅಲ್ಲ. ಆಬ್ಜೆಕ್ಟ್ ಓರಿಯೆಂಟೆಡ್ ಲ್ಯಾಂಗ್ವೇಜಸ್ ಅಂದ್ರೆ C++ ಬರುತ್ತೆ, ಜಾವಾ ಬರುತ್ತೆ. ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲ. ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ದಲ್ಲಿ ನಿಮೋನಿಕ್ಸ್ ಯೂಸ್ ಮಾಡ್ತೀವಿ. ಹೈ ಲೆವೆಲ್ ಲ್ಯಾಂಗ್ವೇಜ್ ಇಸ್ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ಈ ಕೆಳಗಿನ ಅವುಗಳಲ್ಲಿ ಯಾವ ಸ್ಮೃತಿಗಳು ಕಡಿಮೆ ಪ್ರವೇಶ ಸಮಯವನ್ನು ಹೊಂದಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಮೆಮೊರೀಸ್ ಹ್ಯಾಸ್ ಶಾರ್ಟೆಸ್ಟ್ ಆಕ್ಸೆಸ್ ಟೈಮ್? ಸಿ ಮತ್ತೆ ರಿಪೀಟ್ ಆಗ್ತಾ ಇದೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಕ್ಯಾಶ್ ಮೆಮೊರಿ. ಓಕೆ, CPU ಜೊತೆ ಡೈರೆಕ್ಟ್ ಆಗಿ ಮಧ್ಯ ಒಂದು ಟೆಂಪರರಿ ಮೆಮೊರಿ ಇದೆ, ಕ್ಯಾಶ್ ಮೆಮೊರಿ. CPU ಫ್ರೀಕ್ವೆಂಟ್ ಆಗಿ ಏನೇನು ಇನ್ಸ್ಟ್ರಕ್ಷನ್ಸ್ ಯೂಸ್ ಮಾಡ್ತಾ ಇರುತ್ತೆ ಅದೆಲ್ಲ ಅದ್ರಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಅದು ಫಾಸ್ಟೆಸ್ಟ್ ಮೆಮೊರಿ. ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ಹೈಬ್ರಿಡ್ ಗಣಕಯಂತ್ರಗಳು ಈ ಕೆಳಗಿನ ಪ್ರಕ್ರಿಯೆಯನ್ನು ನಡೆಸುತ್ತವೆ. ಹೈಬ್ರಿಡ್ ಕಂಪ್ಯೂಟರ್ ಕ್ಯಾನ್ ಪ್ರೋಸೆಸ್ ಡಿಜಿಟಲ್ ಡೇಟಾ, ಅನಲಾಗ್ ಡೇಟಾ, ಬೋತ್ ಆಫ್ ದೆಮ್. ಓಕೆ, ಸೊ ನಾವು ಕಂಪ್ಯೂಟರ್ ಕ್ಲಾಸಿಫಿಕೇಶನ್ ದಲ್ಲಿ 3 ಟೈಪ್ ಆಫ್ ಕಂಪ್ಯೂಟರ್ಸ್ ನೋಡಿದ್ವಿ. ಫಸ್ಟ್ ಟೈಪ್ ಯಾವುದು, ಡಿಜಿಟಲ್ ಕಂಪ್ಯೂಟರ್ಸ್. ಸೆಕೆಂಡ್ ಟೈಪ್ ಅನಲಾಗ್ ಕಂಪ್ಯೂಟರ್ಸ್ ಅಂಡ್ ಥರ್ಡ್ ಟೈಪ್ ಹೈಬ್ರಿಡ್ ಕಂಪ್ಯೂಟರ್ಸ್. ಓಕೆ, ಡಿಜಿಟಲ್ ಕಂಪ್ಯೂಟರ್ಸ್ ಗಳಲ್ಲಿ ಇದ್ರದ್ದು ಡೇಟಾ ಯಾವ ತರ ಇರುತ್ತೆ, ಡಿಸ್ಕ್ರೀಟ್ ನಂಬರ್ಸ್ ಆಗಿರುತ್ತೆ. ಲೈಕ್ ಡಿಸ್ಕ್ರೀಟ್ ವ್ಯಾಲ್ಯೂಸ್ ಆಗಿರುತ್ತೆ. ಡೇಟಾ ಡಿಸ್ಕ್ರೀಟ್ ವ್ಯಾಲ್ಯೂಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ 1 ಅನ್ನ ಈ ತರ ರಿಪ್ರೆಸೆಂಟ್ ಮಾಡ್ಕೊಳ್ಬಹುದು, ಇಂಟಿಜರ್ ವ್ಯಾಲ್ಯೂ ಅಥವಾ ಫ್ಲೋಟಿಂಗ್ ವ್ಯಾಲ್ಯೂ. 1.5 ನ ಈ ತರ ರಿಪ್ರೆಸೆಂಟ್ ಮಾಡಬಹುದು. ಇದು ಏನಿದು ಡಿಸ್ಕ್ರೀಟ್ ವ್ಯಾಲ್ಯೂಸ್. ಇವು ಡೇಟಾನ ಈ ತರ ಡಿಸ್ಕ್ರೀಟ್ ವ್ಯಾಲ್ಯೂಸ್ ಆಗಿ ರಿಪ್ರೆಸೆಂಟ್ ಮಾಡಬಹುದು. ಅನಲಾಗ್ ದಲ್ಲಿ ಸಿಗ್ನಲ್ಸ್ ಇರ್ತವೆ, ಈ ತರದ ಸಿಗ್ನಲ್ಸ್. ಓಕೆ, ಸೊ ಈ ತರದ ಸಿಗ್ನಲ್ಸ್ ಇರ್ತಾವೆ. ಅಟ್ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್ ನಂಗೆ ಈ ಡೇಟಾ ಬೇಕು, ಇವಾಗ ಈ ಟೈಮ್ ಪಾಯಿಂಟ್ ಅಲ್ಲಿ ಏನಾಗ್ತಾ ಇದೆ, ಈ ವ್ಯಾಲ್ಯೂ ಬೇಕು ನನಗೆ ಅಂದ್ರೆ ಅದು ಪರ್ಟಿಕ್ಯುಲರ್ ವ್ಯಾಲ್ಯೂ ಸಿಗಲ್ಲ, ನನಗೆ ಎಕ್ಸ್ಟ್ರಾಕ್ಟ್ ಮಾಡ್ಕೊಳಕ್ಕೆ ಆಗಲ್ಲ. ಯಾಕಂದ್ರೆ ಇದು ಸಿಗ್ನಲ್ ಫಾರ್ಮ್ ದಲ್ಲಿ ಇದೆ. ಇದು ಡೇಟಾ ಸಿಗ್ನಲ್ ಫಾರ್ಮ್ ದಲ್ಲಿ ಇರೋದ್ರಿಂದ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳಕ್ ಆಗಲ್ಲ. ಸೊ ಇದ್ರದ್ದು ಡಿಫಿಕಲ್ಟ್ ಆಗಿದೆ ಇದನ್ನ ಡೇಟಾನ ಯೂಸ್ ಮಾಡೋದು. ಓಕೆ, ಈ ತರದ್ದು ಡೇಟಾ ಕಂಪ್ಯೂಟರ್ಸ್ ಯಾವ್ದದು, ಅನಲಾಗ್ ಕಂಪ್ಯೂಟರ್ಸ್. ಓಕೆ, ಇನ್ನೊಂದು ಟೈಪ್ ಆಫ್ ಕಂಪ್ಯೂಟರ್ಸ್ ಬರ್ತವೆ, ಹೈಬ್ರಿಡ್ ಕಂಪ್ಯೂಟರ್ಸ್. ಎರಡನ್ನೂ ಯೂಸ್ ಮಾಡ್ಕೊಳ್ತಿರುತ್ತೆ. ಅದು ಡಿಜಿಟಲ್ ಡೇಟಾನು ಇರುತ್ತೆ, ಅನಲಾಗ್ ಸಿಗ್ನಲ್ಸ್ ಯೂಸ್ ಮಾಡ್ಕೊಳತ್ತಿರುತ್ತೆ. ಸೊ ಹೈಬ್ರಿಡ್ ಕಂಪ್ಯೂಟರ್ ಕ್ಯಾನ್ ಪ್ರೋಸೆಸ್ ಬೋತ್ ಟೈಪ್ ಆಫ್ ಡೇಟಾ, ಅನಲಾಗ್ ಡೇಟಾ ಮತ್ತೆ ಡಿಜಿಟಲ್ ಡೇಟಾ, ಎರಡು ಟೈಪ್ ಪ್ರೋಸೆಸ್ ಮಾಡುತ್ತೆ. ಸೊ ಆಪ್ಷನ್ ಸಿ
ಆಪ್ಷನ್ 3 ಕರೆಕ್ಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ಸೊ ಇದು KPSC 2016 ಗ್ರೂಪ್ ಸಿ ಅಲ್ಲಿ ಕೇಳಿರುವಂತಹ ಪ್ರಶ್ನೆ. ಸೊ 3.5 ಇಂಚಿನ ಫ್ಲಾಪಿ ಡಿಸ್ಕ್ ನಲ್ಲಿ ಶೇಖರಣಾ ಸಾಮರ್ಥ್ಯ ಎಷ್ಟಿರುತ್ತೆ ಅಂತ ಕೇಳಿದ್ರು. ಸೊ ಯೂಶುವಲಿ ಫ್ಲಾಪಿ ಡಿಸ್ಕ್ ಬಗ್ಗೆ ಈಗಿನ ಪ್ರೀವಿಯಸ್ ಕ್ವಶನ್ಸ್ ಅಲ್ಲಿ ಡಿಸ್ಕಸ್ ಮಾಡಿರೋ ಹಾಗೆ ಫ್ಲಾಪಿ ಡಿಸ್ಕ್ 3 ಡಿಫ್ರೆಂಟ್ ಸೈಜಸ್ ಅಲ್ಲಿ ಅವೈಲೇಬಲ್ ಇದೆ. 3 ಡಿಫ್ರೆಂಟ್ ಸೈಜಸ್ ಅಲ್ಲಿ ಅವೈಲೇಬಲ್ ಇದೆ. 8 ಇಂಚ್ದು ಒಂದಿದೆ, 8 ಇಂಚ್ದು ಒಂದಿದೆ, 5.5 ಇಂಚ್ದು ಒಂದಿದೆ, ಮತ್ತೆ 3.25 ಇಂಚ್ದು ಒಂದಿದೆ. ಸೊ 8 ಇಂಚ್ದು ಏನಿದೆಯಲ್ಲ ಇದ್ರದ್ದು ಮೆಮೊರಿ ಕೆಪಾಸಿಟಿ 1.2 MB ಅಷ್ಟು ಇರುತ್ತೆ. ಇದ್ರದ್ದು ಕೂಡ 1.2 MB ಅಷ್ಟು ಇರುತ್ತೆ. ಸೊ ಇದ್ರದ್ದು 1.44 MB ಅಷ್ಟು ಇರುತ್ತೆ. ಸೊ 3.5 ಇಷ್ಟು ಇರೋದು, ಇಷ್ಟು ಇಂಚ್ ಇರೋ ಫ್ಲಾಪಿ ಡಿಸ್ಕ್ ಶೇಖರಣಾ ಸಾಮರ್ಥ್ಯ ಯೂಶುವಲಿ ಎಷ್ಟಿರುತ್ತೆ? 1.44 MB ವರೆಗೂ ಇರುತ್ತೆ. ಯೂಶುವಲಿ ಯೂಸ್ ಮಾಡೋ ಫ್ಲಾಪಿ ಡಿಸ್ಕ್ಗಳು ಇವಾಗಿವೆ. ಓಕೆ, ಪ್ರಸ್ತುತ ಬಳಕೆಯಲ್ಲಿರೋದು ಇವಾಗಿವೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ನಿಮೋನಿಕ್ಸ್ ಆರ್ ಯೂಸ್ಡ್ ಇನ್ ಡ್ಯಾಶ್ ಲ್ಯಾಂಗ್ವೇಜ್. ನಿಮೋನಿಕ್ಸ್ ಅನ್ನು ಯಾವ ಭಾಷೆಯಲ್ಲಿ ಯೂಸ್ ಮಾಡ್ತೀವಿ? ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ. ಓಕೆ, ಸೊ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಬೈನರಿ ಡಿಜಿಟ್ಸ್, ಬೈನರಿ ನಂಬರ್ಸ್ ಇರ್ತವೆ, 0s and 1s. ಹೈ ಲೆವೆಲ್ ಅಲ್ಲಿ ಇನ್ಸ್ಟ್ರಕ್ಷನ್ ಸೇಮ್ ಇಂಗ್ಲಿಷ್ ವರ್ಡ್ಸ್ ನ ಯೂಸ್ ಮಾಡಿರ್ತೀವಿ. ಹೈ ಲೆವೆಲ್ ಲ್ಯಾಂಗ್ವೇಜ್ ನ ಪ್ರೋಗ್ರಾಮ್ ನ ಬರೆದಿರ್ತೀವಿ. ಆ ಪ್ರೋಗ್ರಾಮ್ ಇನ್ಸ್ಟ್ರಕ್ಷನ್ಸ್ 0s and 1s ಗೆ ಮಷಿನ್ ಲೆವೆಲ್ ಆಬ್ಜೆಕ್ಟ್ ಕೋಡ್ ಗೆ ಕನ್ವರ್ಟ್ ಆಗ್ಬೇಕು. ಯಾರು ಮಾಡ್ತಾರೆ? ಕಂಪೈಲರ್ ಮಾಡುತ್ತೆ. ಸೊ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಅನ್ನೋದೇನು ನಿಮೋನಿಕ್ಸ್ ಇರ್ತವೆ. ನಿಮೋನಿಕ್ಸ್ ಅನ್ನೋದು ಇನ್ಸ್ಟ್ರಕ್ಷನ್ಸ್ ಅನ್ನೇ ಸಿಂಪಲ್ ವರ್ಡ್ಸ್ ಆಗಿ ಬರ್ದಿರ್ತೀವಿ. ಫಾರ್ ಎಕ್ಸಾಂಪಲ್ ಅಡಿಷನ್ ಗೆ ಆಡ್, ಸಬ್ಸ್ಟ್ರಾಕ್ಷನ್ ಗೆ SUB, ಈ ತರದ ವರ್ಡ್ಸ್ ಯೂಸ್ ಮಾಡ್ತೀವಿ ನಿಮೋನಿಕ್ಸ್ ಆಗಿ. ಸೊ ಇವೆಲ್ಲ ವರ್ಡ್ಸ್ ಏನಾಗಿ ಕನ್ವರ್ಟ್ ಆಗ್ತವೆ? 0s and 1s ಆಗಿ ಕನ್ವರ್ಟ್ ಆಗ್ತವೆ ಇನ್ಸ್ಟ್ರಕ್ಷನ್. ಅವೆಲ್ಲ ಎದ್ರಲ್ಲಿ ಯೂಸ್ ಮಾಡ್ತೀವಿ? ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಯೂಸ್ ಮಾಡಿರ್ತೀವಿ. ಓಕೆ, ಸೊ ಇದು ಇಂಪಾರ್ಟೆಂಟ್, ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್. ಓಕೆ, 3 ಡಿಫ್ರೆಂಟ್ ಲ್ಯಾಂಗ್ವೇಜಸ್ ನೋಡಿದ್ವಲ್ಲ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್, ಹೈ ಲೆವೆಲ್ ಲ್ಯಾಂಗ್ವೇಜ್, ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಮತ್ತೆ ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂತ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ಡಿಜಿಟಲ್ ಸಿಗ್ನಲ್ಗಳನ್ನು ಅನಲಾಗ್ ಸಿಗ್ನಲ್ಗಳಾಗಿ ಪರಿವರ್ತಿಸುವ ಒಂದು ಜಾಲಬಂಧನ ನೆಟ್ವರ್ಕ್ ಡಿವೈಸ್ ಎಂದರೆ ಮೋಡೆಮ್. ಮೋಡೆಮ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ನಾವು. ಮೋಡೆಮ್ ಅನ್ನೋದೇನು? ಇದು ಇನ್ಪುಟ್ ಕಮ್ ಔಟ್ಪುಟ್ ಡಿವೈಸ್. ಅಂದ್ರೆ ಇದು ಇನ್ಪುಟ್ ಆಗಿನೂ ವರ್ಕ್ ಮಾಡುತ್ತೆ, ಔಟ್ಪುಟ್ ಆಗಿನೂ ವರ್ಕ್ ಮಾಡುತ್ತೆ. ಸೊ ಮೋಡೆಮ್ ಏನ್ ಮಾಡುತ್ತೆ? ಇದು ಮಾಡ್ಯುಲೇಷನ್ ಅಂಡ್ ಡಿಮಾಡ್ಯುಲೇಷನ್ ಡಿವೈಸ್. ಓಕೆ, ಮಾಡ್ಯುಲೇಷನ್ ಮತ್ತೆ ಡಿಮಾಡ್ಯುಲೇಷನ್ ಟೆಕ್ನಿಕ್ ಅನ್ನ ಯೂಸ್ ಮಾಡುವಂತದ್ದು ಒಂದು ಸಾಧನ. ಓಕೆ, ಮಾಡ್ಯುಲೇಷನ್ ಡಿಮಾಡ್ಯುಲೇಷನ್ ಅಂದ್ರೆ ಏನು? ಡಿಜಿಟಲ್ ಸಿಗ್ನಲ್ ಇಂದ ಈಗ ಡಿಸ್ಕ್ರೀಟ್ ವ್ಯಾಲ್ಯೂಸ್ ಇರ್ತವೆ, 1 2 3 ಈ ತರ ಡಿಸ್ಕ್ರೀಟ್ ವ್ಯಾಲ್ಯೂಸ್ ಇರ್ತವೆ. ಇವನ್ನ ಸಿಗ್ನಲ್ಸ್ ಆಗಿ ಕನ್ವರ್ಟ್ ಮಾಡೋದು ಮಾಡ್ಯುಲೇಷನ್. ಮತ್ತೆ ಈ ಸಿಗ್ನಲ್ಸ್ ಏನಿರ್ತವೆ ಅವನ್ನ ಡಿಜಿಟಲ್ ಆಗಿ ಕನ್ವರ್ಟ್ ಮಾಡೋದು ಡಿಮಾಡ್ಯುಲೇಷನ್. ಮತ್ತೆ 0 1 2 ಈ ತರ ಕನ್ವರ್ಟ್ ಮಾಡೋದು ಡಿಮಾಡ್ಯುಲೇಷನ್. ಮಾಡ್ಯುಲೇಷನ್ ಡಿಮಾಡ್ಯುಲೇಷನ್ ಮಾಡೋದು ಯಾರು? ಮೋಡೆಮ್. ಸೊ ಮೋಡೆಮ್ ಅನ್ನೋದೇನು? ಇನ್ಪುಟ್ ಕಮ್ ಔಟ್ಪುಟ್ ಡಿವೈಸ್. ಸೊ ಡಿಜಿಟಲ್ ಸಿಗ್ನಲ್ಗಳನ್ನು ಅನಲಾಗ್ ಸಿಗ್ನಲ್ಗಳಾಗಿ ಪರಿವರ್ತಿಸುವ ಒಂದು ನೆಟ್ವರ್ಕ್ ಡಿವೈಸ್ ಯಾವುದು ಅಂದ್ರೆ ಮೋಡೆಮ್. ಪ್ಯಾಕೆಟ್ ಅಲ್ಲ, ಗೇಟ್ ವೇ ಅಲ್ಲ, ರೋಟರ್ ಅಲ್ಲ. ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ, ಕಂಪ್ಯೂಟರ್ ನೆಟ್ವರ್ಕ್ ಅಲ್ಲಿ ಡಿಸ್ಕಸ್ ಮಾಡೋಣ ಇದ್ರ ಬಗ್ಗೆ. ಪ್ಯಾಕೆಟ್ ಅಂದ್ರೆ ಏನು, ಗೇಟ್ ವೇ ಅಂದ್ರೆ ಏನು ಎಲ್ಲ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಕ್ವಶನ್, ಓಕೆ, ಇಷ್ಟು 25 ಕ್ವಶನ್ಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ರೆಗ್ಯುಲರ್ ಅಪ್ಡೇಟ್ಸ್ಗೆ SV ಕ್ಲಾಸಸ್ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ. SV ಕ್ಲಾಸಸ್ ಟೆಲಿಗ್ರಾಮ್ ಚಾನಲ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀವಿ, ಪ್ಲೀಸ್ ಜಾಯಿನ್ ಆಗಿ. ಓಕೆ, ಮುಂದಿನ 25 ಪ್ರಶ್ನೆಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ರೆಗ್ಯುಲರ್ ಅಪ್ಡೇಟ್ ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.